ತೆರದಾಳ ಸಾವಿರಾರು ವರ್ಷಗಳಿಂದ ಸರ್ವಶಕ್ತ ಭಗವಂತ ಅಥವಾ ಶಕ್ತಿ ಜಗತ್ತನ್ನ ಏನ್ ನಡೆಸುತ್ತೋ ಅದೊಂದು ಶಕ್ತಿಯೇ ಆಗಿರಲಿ, ದೇವರೇ ಆಗಿರಲಿ, ಜ್ಞಾನವೇ ಆಗಿರಲಿ, ಅದೆಲ್ಲವನ್ನ ಪೂಜಿಸಲಿಕ್ಕೆ ಒಂದೇ ಒಂದು ಭಾಷೆ, ದೇವ ಭಾಷೆಯಾದಗಿ ಸೀಮಿತವಾದ ಕಾಲಕ್ಕೆ ದೇವರು ಅಂದ್ರೆ ಯಾರು ಅನ್ನುವುದನ್ನ ಶ್ರೀ ಸಾಮಾನ್ಯನಿಗೆ ತಿಳಿಯದ ಕಾಲಕ್ಕೆ ಜೀವನ ಅಂದ್ರೆ ಏನು, ಯಾವುದು ಸರಿ ಯಾವುದು ತಪ್ಪು, ತಾಯಿ ಅಂದ್ರೆ ಯಾರು, ತಂದೆ ಅಂದ್ರೆ ಯಾರು, ನಿಜವಾದ ಧರ್ಮ ಅಂದ್ರೆ ಯಾವುದು, ಕೆಲಸ ಅಂದ್ರೆ ಏನು, ಬಾಲ್ಯಾವಸ್ಥೆ ಅಂದ್ರೆ ಏನು, ಯೌವನಾವಸ್ಥೆ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಸಂಸಾರಿಕರ ಜವಾಬ್ದಾರಿಗಳೇನು, ಇದಾವುದೂ ತಿಳಿಯಲಾರದ ಭಾಷೆಯಲ್ಲಿದ್ದಾಗ ಅದನ್ನು ಸಾಮಾನ್ಯ ಜನರಾಡುವ ಭಾಷೆಗೆ ಆ ಇಡೀ ಸಾಹಿತ್ಯವನ್ನು ಸಣ್ಣ ಸಣ್ಣ ಪದಪುಂಜಗಳಲ್ಲಿ ಕಟ್ಟಿ ಒಬ್ಬ ಮಹಾತ್ಮ ತನ್ನ ಸುತ್ತಮುತ್ತಲಿದ್ದ ಎಲ್ಲ ವಾತಾವರಣವನ್ನು ನೋಡಿ ಇದಾ ಜೀವನ, ಇದಾ ದೇವರನ್ನ ಪೂಜಿಸುವ ಪರಿ, ಇದಾ ಸಮಾಜವನ್ನು ಮುನ್ನಡೆಸಬೇಕಾದ ರೀತಿ ಅಂತ ಹೇಳಿ ಅದನ್ನು ಪ್ರತಿರೋಧಿಸಿ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ, ಆ ಅನುಭವ ಮಂಟಪ ಎಲ್ಲರಿಗೂ ಸೇರಿದ್ದು. ಜಗತ್ತಿಗೆ ಭಾರತದ ಕೊಡುಗೆ, ರಾಜ್ಯದ ಕೊಡುಗೆ, ಇಡೀ ಮನುಕುಲದ ಕೊಡುಗೆ ಶರಣ ಸಂಸ್ಕೃತಿ. ನಿಜವಾಗಿಯೂ ಕೂಡ ಈ ಕಣ್ಣುಗಳೇನು ಮಾಡಬೇಕು, ನನ್ನ ಕಣ್ಣುಗಳು, ಒಬ್ಬ ಮನುಷ್ಯನ ಕಣ್ಣುಗಳು ಏನು ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟ ಅನುಭವ ಮಂಟಪ. ನಾಲಿಗೆ ಓದಿದ್ದೀವಿ, ಬರೆದಿದ್ದೀವಿ, 4-6 ಊರುಗಳನ್ನು ಸುತ್ತಿದ್ದೀವಿ, 4-6 ಪುಸ್ತಕಗಳನ್ನು ಓದಿದ್ದೀವಿ. ಆದರೆ ಸುತ್ತಿದ ನಂತರ, ಓದಿದ ನಂತರ, ತಿಳಿದುಕೊಂಡ ನಂತರ ನಾಲಿಗೆಯಿಂದ ಬರಬೇಕಾದ ಮಾತುಗಳು ಎಂತಹದ್ದಿರಬೇಕು, ಅದು ಮನಸ್ಸುಗಳನ್ನು, ಮನೆಗಳನ್ನು, ಊರುಗಳನ್ನು ಕಟ್ಟುವಂತಿರಬೇಕೆ ಅಥವಾ ಒಡೆದು ಹಾಕುವಂತಿರಬೇಕೆ? ನಾವು ಹಾಡೋ ಹಾಡು, ಹಾಕೋ ಹೆಜ್ಜೆ, ಬರೆಯುವ ಸಾಹಿತ್ಯ, ಮಂಡಿಸುವ ಚಿಂತನ, ಇದು ಯಾವುದೇ ತಾರತಮ್ಯಗಳಿಲ್ಲದೆ ಎಲ್ಲರನ್ನೂ ಕೂಡ, ಎಲ್ಲರಲ್ಲೂ ಇರುವ ಭಗವಂತನನ್ನು ಕಾಣುವಂತಿರಬೇಕೆ, ಕಂಡೂ ಕಾಣದಂತಿರಬೇಕೆ ಅನ್ನುವುದನ್ನು ವಚನಗಳ ಮೂಲಕ 8ನೇ ಶತಮಾನದಲ್ಲಿ ಸಾಮಾನ್ಯ ಆಡುವ ಭಾಷೆಯಲ್ಲಿ ಹೇಳಿಕೊಟ್ಟ ಮಹಾನ್ ಕ್ರಾಂತಿ ಶರಣ ಸಂಸ್ಕೃತಿಗೆ ಸೇರಿದ್ದು. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ 16 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಈ ರಾಜ್ಯದ ಕಲಬುರಗಿ, ಇದೇ ನಮ್ಮ ಬೆಳಗಾವಿ, ವಿಜಯನಗರ ಜಿಲ್ಲೆ, ಬಳ್ಳಾರಿ, ದಾವಣಗೆರೆ, ಹಾಸನ, ಶಿವಮೊಗ್ಗ, ಮೈಸೂರು, ಬೆಂಗಳೂರು, ಇದು ಎಲ್ಲ ಕಡೆ ಸುತ್ತಿ ಪ್ರತಿನಿತ್ಯ ಜನರ ಕಷ್ಟಗಳನ್ನು ಕೇಳಿ ನನಗೆ ಗೊತ್ತಿದೆ, ಇಂದೂ ಕೂಡ ಅದು ಅಸಾಧ್ಯ. 12ನೇ ಶತಮಾನದಲ್ಲಿ ಏನಾಯ್ತೋ, ಅಂದಿನ ಶರಣರ ಮೂಲಕ ಏನಾಯ್ತೋ, ವಚನಕಾರರ ಮೂಲಕ ಏನು ಕ್ರಾಂತಿ ಆಯಿತೋ, ಇಂದೂ ಕೂಡ ಅಸಾಧ್ಯ. ಇವತ್ತಿಗೂ ಕೂಡ ಹಲವಾರು ದೋಷಗಳಿರುವುದನ್ನು ನಾವು ಕಾಣ್ತೇವೆ. ಅಂತಹ ಸಮಯದಲ್ಲಿ ಅಲ್ಲಮ ಪ್ರಭುಗಳು ತಪಸ್ಸನ್ನಗೈದ ಊರು ತೆರದಾಳ. ಪುಣ್ಯಭೂಮಿಗಳನ್ನು ನೋಡುವುದು, ಅಂತಹ ಪರಮ ಪವಿತ್ರ ಸ್ಥಳಗಳಲ್ಲಿ ಹುಟ್ಟೋದೇ ಒಂದು ಪುಣ್ಯ. ಅಂತಹ ಶರಣರ ಸಂಸ್ಕೃತಿಯನ್ನು ಕಾವಿಧಾರಿಗಳಾಗಿ ಯಾವುದೇ ವಿಜೃಂಭಣೆ ಇಲ್ಲದೆ
ಯಾವುದೇ ಆಡಂಬರವಿಲ್ಲದೆ, ಸನ್ಯಾಸಿ ಅಂದರೆ ಸರ್ವಸಂಗ ಪರಿತ್ಯಾಗಿಯಾದವರು, ಕುಲ ಮತ ಏನೂ ಇಲ್ಲದೆ ಪ್ರಕೃತಿಯಲ್ಲಿ ಲೀನ ಆದವರು, ಯಾರಿಗೆ ಧ್ವನಿ ಇಲ್ಲವೋ ಅವರಿಗೆ ಧ್ವನಿಯಾಗುವವರು, ಯಾರಿಗೆ ಅನ್ನ ಇಲ್ಲವೋ ಅವರಿಗೆ ಅನ್ನ ಹಾಕುವವರು. ಒಂದು ಕಡೆ ಆ ದಾಸೋಹ, ಯಾರಿಗೆ ಜ್ಞಾನವಿಲ್ಲವೋ ಅವರಿಗೆ ಅಕ್ಷರ ದಾಸೋಹ. ಆ ದಾಸೋಹಗಳನ್ನು ಮಾಡುವ ಮೂಲಕ ಇಂಥ ವೇದಿಕೆಗಳಲ್ಲಿ ಯಾಕೆ ಈ ಕಾರ್ಯಕ್ರಮಗಳೆಲ್ಲ? ಅಷ್ಟೊಂದು ಮಹಾನ್ ಪರಮ ಪೂಜ್ಯರೆಲ್ಲ ಬಂದು ಮಾತನಾಡುವ ಹಿನ್ನೆಲೆ ಏನು? ಅದರ ಹಿಂದೆ ಕಾರಣ ಏನು? ಸಾಮಾನ್ಯನಾದವರು ನಾವೆಲ್ಲ ಸಂಸಾರಗಳಲ್ಲಿ ಕೂಲಿ ಮಾಡಿಕೊಂಡು, ಆಟೋ ಓಡಿಸ್ಕೊಂಡು, ಯಾವುದೋ ಒಂದು ಗೋಂಡಿ ಕೆಲಸ, ಇನ್ನೊಂದು ಕೆಲಸ, ಸಣ್ಣ ಉದ್ಯೋಗ ಮಾಡ್ಕೊಂಡಿರೋರಿಗೆ ಜ್ಞಾನಾರ್ಜನೆಗೆ ಸಮಯ ಸಿಗಲ್ಲ, ಅವಕಾಶಗಳು ಸಿಗಲ್ಲ, ತಿಳ್ಕೊಳ್ಳಿಕ್ಕಾಗಲ್ಲ, ಎಲ್ಲ ಪುಸ್ತಕಗಳನ್ನು ಓದಲಿಕ್ಕಾಗಲ್ಲ. ಈ ಗಾಡಿಗಳಿರ್ತಾವಲ್ಲ, 2 ವೀಲರು 4 ವೀಲರ್, ನಾವೆಲ್ಲ 3,000 ಓಡಿದ ಮೇಲೆ ಸರ್ವಿಸ್ಗೆ ಬಿಡ್ತೀವಿ. ಸರ್ವಿಸ್ ಸ್ಟೇಷನಲ್ಲಿ 6,000 ಆಡಿದ ಮೇಲೆ ಇನ್ನೊಂದು ಸಾರಿ ಸರ್ವಿಸ್ ಸ್ಟೇಷನ್ಗೆ ಬಿಡ್ತೀವಿ. ಸರ್ವಿಸ್ ಬಿಟ್ಟಾಗ ಗ್ಯಾರೇಜಲ್ಲಿ ಗಾಡಿಗಳನ್ನೆಲ್ಲ ವೀಲ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆಯಾ, ನಟ್ಟು ಬೋಲ್ಟು ಹೋಗಿದೆಯಾ, ಶಾಕ್ ಅಬ್ಸರ್ವರ್ ಕರೆಕ್ಟ್ ಇದೆಯಾ, ಇಂಜಿನ್ ಆಯಿಲ್ ಕಡಿಮೆ ಆಗಿದೆಯಾ, ಕೆಲಸ ಸರಿಯಾಗಿ ಮಾಡ್ತಿದೆಯಾ ಅನ್ನೋದನ್ನು ನಾವು ನೋಡಿ ಎಲ್ಲೆಲ್ಲಿ ಏನೇನು ಕೊರತೆ ಇರುತ್ತೋ ಅದನ್ನೆಲ್ಲ ರಿಪೇರಿ ಮಾಡಿ ಗಾಡಿನ ಮತ್ತೆ ರೋಡಿಗೆ ಬಿಡ್ತಾರೆ, ಮತ್ತೆ ಓಡಿಸಿ ಇನ್ನೊಂದು 5,000 ಕಿಲೋಮೀಟರ್ ಅಂಥೇಳಿ. ಈ ರೀತಿ ಮಾಡುವ ಕಾರ್ಯಕ್ರಮಗಳು ಒಂಥರ ವರ್ಕ್ಶಾಪ್ ಇದ್ದಂಗೆ. ನಾವೆಲ್ಲ ನಮ್ಮ ದೇಹ ಮನಸ್ಸು ಅನ್ನೋ ಗಾಡಿಗಳನ್ನು ಈ ಗ್ಯಾರೇಜ್ಗೆ ಬಿಟ್ಟಂಗೆ. ಒಂಥರ ಇಲ್ಲಿರೋರೆಲ್ಲ ಮೆಕ್ಯಾನಿಕ್ಗಳಿದ್ದಂಗೆ. ಒಬ್ಬೊಬ್ಬರು ಒಂದೊಂದು ಎಕ್ಸ್ಪರ್ಟ್ ಇರ್ತಾರೆ. ಅವರೆಲ್ಲ ಅದನ್ನು ನಟ್ಟು ಬೋಲ್ಟನ್ನು ಸರಿಯಾದದ್ದನ್ನು ದೃಷ್ಟಿ ನೋಡಲಿ, ಸರಿಯಾದ ಕೆಲಸಗಳನ್ನು ಕೈಗಳು ಮಾಡಲಿ, ಸರಿಯಾದ ಹಾದಿಯಲ್ಲೇ ನಮ್ಮ ಕಾಲುಗಳು ನಡೀಲಿ, ಸರಿಯಾದ ಆಲೋಚನೆಯನ್ನು ಬುದ್ಧಿ ಮಾಡಲಿ, ಸರಿಯಾದ ವಿಚಾರಗಳು ಈ ಹೃದಯದಲ್ಲಿ ಬೀಜದ ರೂಪವಾಗಿ ಬಿತ್ತಲಿ ಅನ್ನೋದಕ್ಕೆ ಈ ವೇದಿಕೆಗಳು. ಈ ವೇದಿಕೆಗಳು ಹಾಗಿದ್ರೆ ವಚನಕಾರರು, ಮಹಾನ್ ಸಂತರು, ಅಪ್ಪ ಅವರು ಸಿದ್ದೇಶ್ವರ ಅವರು ಒಂದು ಮಾತು ಹೇಳಿದ್ದಾರೆ. ಏನೆಲ್ಲ ಹೇಳಬೇಕಾಗಿತ್ತೋ ಒಂದು ಒಳ್ಳೆ ಸಮಾಜವನ್ನು ಕಟ್ಟಲಿಕ್ಕೆ, ಒಂದು ಒಳ್ಳೆ ಜಗತ್ತನ್ನು, ದೇಶವನ್ನು ಕಟ್ಟಲಿಕ್ಕೆ ಈಗೆಲ್ಲ ಬಂದು ಹೋದ ಎಲ್ಲ ಸನ್ಯಾಸಿಗಳು ಹೇಳಿಬಿಟ್ಟಿದ್ದಾರೆ. ಹೇಳೋದೇನು ಬಾಕಿ ಉಳಿದಿಲ್ಲ. ಬಾಕಿ ಉಳಿದಿರೋದೇನು? ಪರಿಪಾಲನೆ ಮಾತ್ರ ಮಾಡಬೇಕಾಗಿದೆ. ಎಲ್ಲ ಏನೇನು ಹೇಳಬೇಕಾಗಿತ್ತೋ ಎಲ್ಲರೂ ಹೇಳಿಬಿಟ್ಟಿದ್ದಾರೆ. ಮಾಡಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ. ಕೆಲಸ ಮಾಡಲಿಕ್ಕೆಲ್ಲ ತಿಳ್ಕೋಬೇಕಾ? ಕಾಯಕವೇ ಕೈಲಾಸ ಅನ್ನೋ ಒಂದು ಪದ ಸರಿಯಾಗಿ ನಮಗೆ ಅರ್ಥ ಆದರೆ, ನಮಗೆಲ್ಲ ಅರ್ಥ ಆದರೆ, ನಮ್ಮ ಕೆಲಸಗಳನ್ನು ಮಾಡಿದರೆ, ಉದಾಹರಣೆಗೆ ಜೀವನ ಸುಧಾರಣೆ ಆಗಿಬಿಡ್ತು. ನಾನು ಪೊಲೀಸ್ ಅಧಿಕಾರಿ, ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್, ಒಬ್ಬರು PSI, ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್. ಪೊಲೀಸ್ ಅಧಿಕಾರಿಯ ಕಾಯಕ ಕೆಲಸ ನೊಂದವರ ಕಣ್ಣೀರು ಒರೆಸೋದು. ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ಬಂದರೆ ಆದ ಗಾಯದ ಮೇಲೆ ಬರೆ ಹಾಕದೆ, ಉಪ್ಪನ್ನು ಹಾಕದೆ, ಹುಳಿ ಹಿಂಡದೆ ಆ ನೊಂದ ವ್ಯಕ್ತಿಯ ಕಣ್ಣೀರು ಒರೆಸೋದು. ಅದು ನಮ್ಮ ಕಾಯಕ. ಅಪ್ಪ ಅವರು ಶೂನ್ಯ ಸಂಸ್ಥೆಯ ಮೂಲಕ ದುಷ್ಟ ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ, ಅದೊಂದು ಸಂಕಲ್ಪ. ಅದು 1 ಲಕ್ಷ ರುದ್ರಾಕ್ಷಿ ಯುವಕರಿಗಾಗಿ ಕಾರ್ಯಕ್ರಮ. ಸಂಸ್ಕೃತಿ ಯಾವ ಸಂಸ್ಕೃತಿ? ಮನುಷ್ಯನನ್ನು ಮನುಷ್ಯನಾಗಿ ಬೆಳೆಸುವ ಸಂಸ್ಕೃತಿ. ತಪ್ಪು ಕಲ್ಪನೆಗಳಿಂದ ಬೆಳೆಸೋದಲ್ಲ. ಇದ್ದದ್ದನ್ನು ಅದೇನದು ತಿರುಚಿ ಹೊಸ ಹೊಸ ಅಂಶಗಳನ್ನು ಅದಕ್ಕೆ ಸೇರಿಸಿ ವಿಕೃತಿಯನ್ನು ಬಿತ್ತುವುದಲ್ಲ. ಆ ಸಂಸ್ಕೃತಿ, ನಿಜವಾದ ಸಂಸ್ಕೃತಿಯನ್ನು ಕಾಪಾಡಿ ಪರಿಸರ, ದೇಶ, ನಾಡು, ನಡೆ, ನುಡಿ, ನಿಜವಾದ ಶರಣರ ಪಂಥವನ್ನು, ಆ ಸಂಕಲ್ಪವನ್ನು ಹೇಗೆ ಮಾಡಿದಾರೋ ಆ ಸಂಕಲ್ಪ ಶೂನ್ಯ ಸಂಸ್ಥೆಯ ಮೂಲಕ, ಆ ರೀತಿ ಪೊಲೀಸ್ ಇಲಾಖೆಯಲ್ಲಿ ನನ್ನ ಕಾಯಕ
ಪೊಲೀಸ್ ಸ್ಟೇಷನ್ನ ಕಾಯಕ ಬಂದು ಕುಳಿತ ತಕ್ಷಣವೇ ಅವ್ರಿಗೇನು ಹೇಳೋದು ಬೇಡ, ನಾವೇನು ಮಾಡಲೇ ಇಲ್ಲ. ಸುಮ್ಮನೆ ಅಪ್ಪ ಅವರೆಲ್ಲ ಹೇಳ್ತಾರಲ್ಲ, ನಿಜವಾಗಿ ಹೇಳೋದಾದರೆ ರವಿ ಚೆನ್ನಣ್ಣವರ್ ಪೊಲೀಸ್ ಇಲಾಖೆಯಲ್ಲಿ ಏನೂ ಸಾಧನೆಯನ್ನು ನಾನು ಮಾಡಿಲ್ಲ. ಸೇವೆ ಸಲ್ಲಿಸಿದ ಎಲ್ಲ ಜಿಲ್ಲೆಗಳಲ್ಲಿ ನಾನು ಅಂದ್ಕೊಂಡಿದ್ದೇನೆಂದರೆ, ನೊಂದ ವ್ಯಕ್ತಿ ಬಂದರೆ ನಾನು ಅಣ್ಣ ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧನ ಅಂಶಗಳಿಂದ ನಾನು ಪ್ರಭಾವಿತಗೊಂಡಿದ್ದೀನಿ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ವಿವೇಕಾನಂದಲ್ಲಿ ನಾನು ಓದಿದ್ದೀನಿ. ಹಸಿದವನಿಗೆ ಅನ್ನವನ್ನು ಹಾಕಬೇಕೇ ಹೊರತು ವೇದಾಂತವನ್ನಲ್ಲ ಅಂತ ಅವ್ರು ಹೇಳಿದರು. ಕಾಯಕವೇ ಕೈಲಾಸ ಅಂದರು. ಕಾಯಕದಲ್ಲಿ ನಿರತನಾದೊಡೆ ಭಗವಂತನೇ ಬಂದರು ಅವನನ್ನು ಪಕ್ಕಕ್ಕಿಟ್ಟು ನಿನ್ನ ಕೆಲಸ ಮುಗಿಸಂದ್ರು. ಹಾಗಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಕಾಕಿನೇ ನನಗಂತೇಳಿ ಪ್ರತಿನಿತ್ಯ ನಮಸ್ಕಾರ ಮಾಡಿ ಕಾಕಿ ಹಾಕ್ತಾ ಇದ್ದೆ. ಯಾರೇ ಇರಲಿ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 12 ಗಂಟೆಗೆ ಬರ್ತಿದ್ದೆ. ಸೇವೆ ಸಲ್ಲಿಸಿದ ಪ್ರತಿಯೊಂದು ಜಿಲ್ಲೆಯಲ್ಲೂ ಗೊತ್ತು. ಮಕ್ಕಳು ಹುಟ್ಟಿದ್ರು ರಜಾ ತೆಗೆದುಕೊಳ್ಳದೆ ಡ್ಯೂಟಿ ಮಾಡ್ತಾ ಇದ್ದೆ. ದುಶ್ಚಟ, ಸಾರಾಯಿ ನಮ್ಮಪ್ಪ ನಮ್ಮ ಅಜ್ಜ ಕುಡಿದಿದ್ದನ್ನು ನೋಡಿದ್ದೆ. ಎಲ್ಲಿ ಸಾರಾಯಿ ಕಂಡ್ರು ಕೇಸ್ ಕಂಪಲ್ಸರಿ, ಒದೆ ಬೋನಸ್, ಒದ್ದೊಳಗಾಗ್ತಾ ಇದ್ದೆ. ಮಟ್ಕ ನಮ್ಮ ಅಣ್ಣ ತಮ್ಮಂದಿರು ಅವರೆಲ್ಲ ಆಡಿ ದಿವಾಳಿಯಾಗಿ ಪುತ್ತೂರು ಗೋವಾ ಸೇರಿದ್ದು ನೋಡಿದ್ದೆ. ಎಲ್ಲರನ್ನೂ ಗೂಂಡಾ ಆ್ಯಕ್ಟಲ್ಲಿ ಅದಕ್ಕೆ ಹಾಕ್ತಾ ಇದ್ದೆ. ಇದಕ್ಕೆ ಪ್ರೇರೇಪಣೆ ಕಾಯಕವೇ ಕೈಲಾಸ ಅಂತೇಳಿ ಪೊಲೀಸ್ ವೃತ್ತಿಯಲ್ಲಿ ದೇವರನ್ನು ಕಂಡದ್ದು. ಪ್ರತಿಯೊಬ್ಬ ನೊಂದ ವ್ಯಕ್ತಿ ಬಂದ ತಕ್ಷಣವೇ ಪ್ರತಿ ಜಿಲ್ಲೆಯಲ್ಲಿ ಮೊದಲು ಕುಂದ್ರಿಸೋದು ಅವನಿಗೆ. ನಾನೇನು ಹೆಚ್ಚಿಗೆ ಮಾಡಲಿಲ್ಲ. ಬಂದ ತಕ್ಷಣ ಅವ್ನು ಕೂಡಿಸೋದು, ಒಂದು ಗ್ಲಾಸ್ ನೀರು ಕೊಡೋದು, ಹೇಳಿ ಸ್ವಾಮಿ ಏನು ಸಹಾಯ ಮಾಡಬೇಕು, ಇಷ್ಟೇ ಕೇಳೋದು. ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ಬಂದರೆ ನಾನು ಮಾಡಿದ್ದೇನೆಂದರೆ ಬಂದ ತಕ್ಷಣ ಫಸ್ಟ್ ಅವ್ನು ಕೂಡಿಸೋದು, ಹೇಳಿ ಸ್ವಾಮಿ ನಾವೇನು ಮಾಡ್ಬೇಕು, ನಿಮಗೆ ನೀರು ಕುಡೀರಿ, ಇಷ್ಟೇ. ಪ್ರತಿ 3ನೇ ಭಾನುವಾರ ಫಿರ್ಯಾದಿದಾರರು ಮತ್ತು ನೊಂದವರ ದಿನಾಚರಣೆ ಮಾಡೋದು, ಎಲ್ಲರನ್ನೂ ಕರೆಯೋದು. ನೀವಿಂಥ ಅರ್ಜಿ ಕೊಟ್ಟಿದ್ರಿ, ನೀವಿಂಥ ಪ್ರಕರಣವನ್ನು ದಾಖಲಿಸಿದ್ರಿ, ಇದರಲ್ಲಿ ಇಷ್ಟು ಸಾಕ್ಷಿಗಳ ವಿಚಾರಣೆ ಆಗಿದೆ, ಇಷ್ಟು ಜನ ಅರೆಸ್ಟ್ ಮಾಡಿದ್ವಿ, ಇನ್ನಿಷ್ಟು ದಿವಸದಲ್ಲಿ ನಿಮ್ಮ ಪ್ರಕರಣವನ್ನು ಅಂತಿಮಗೊಳಿಸ್ತೀವಿ ಅಂತ ಹೇಳೋದು ಅವ್ರಿಗೆ. ಫೋನ್ ಮಾಡಿದರೆ ವಾಪಸ್ ಮಿಸ್ ಕಾಲ್ ಬಂದರೂ ಫೋನ್ ಹಚ್ಚೋದು. ನಾನು SP ರವಿಚಂದ್ರನ್ ಮಾತನಾಡ್ತಿದ್ದೀನಿ, ಹೇಳಿ ನೀವು ಫೋನ್ ಮಾಡಿದ್ರಿ, ಏನು ಸಮಸ್ಯೆ ಅಂತ ಕೇಳೋದು ಅಷ್ಟೇ. ಪ್ರತಿ ಭಾನುವಾರ, ಪ್ರತಿ 4ನೇ ಭಾನುವಾರ ದಲಿತ ಕೇರ್ಗಳಿಗೆ ಹೋಗೋದು, ಅಲ್ಲೇ ಇರೋದು. ಯಾರ್ಯಾರಿಗೆ ಏನೇನೋ ಸವಲತ್ತು ಸಿಗಬೇಕು, ಸಂವಿಧಾನ ಅಂದ್ರೆ ಏನು, ಜನಸಾಮಾನ್ಯನಿರುವ ಕಾನೂನುಗಳಂದ್ರೇನು, FIR ಅಂದ್ರೇನು, ಅರೆಸ್ಟ್ ಅಂದ್ರೆ ಏನು, ಸಮನ್ಸ್ ಅಂದ್ರೆ ಏನು, ವಾರಂಟ್ ಅಂದ್ರೆ ಏನು, ನಾವು ಯಾಕೆ ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡಿದ್ರೆ ನೋಟಿಸ್ ಯಾಕೆ ಕೊಡ್ತೀವಿ, NI ಆ್ಯಕ್ಟ್ ಅಂದ್ರೆ ಏನು, ಒಂದು ಪ್ರಕರಣದಲ್ಲಿ ನೀವು ಆರೋಪಿ ಆದರೆ ನಿಮ್ಮ ಹಕ್ಕು ಬಾಧ್ಯತೆಗಳೇನು, ಫಿರ್ಯಾದಿದಾರರಾದರೆ ನಿಮಗೇನು ಹಕ್ಕುಗಳಿದೆ, ಎಲ್ಲವನ್ನು ಹೇಳ್ಕೊಡೋದು ಅವ್ರಿಗೆ. ಪಾಠ ಮಾಡೋದು, ಗಿಣಿಗೆ ಪಾಠ ಮಾಡ್ದಂಗೆ. ಶಾಲೆಗೆ ಹೋಗಿ, ಊರಿಗೆ ಹೋಗಿ, ಓಣಿಗೆ ಹೋಗಿ, ಗೌಡ್ರ ಮನೇಲಿ ಕೂತು ದಲಿತ ಕೇರಿಯಲ್ಲಿ ಕುಳಿತು. ಇದು ಹೇಗೆ ಸಾಧ್ಯ? ರಾಮದುರ್ಗದ ಒಬ್ಬರು ಗುರುಗಳು ನನಗೆ, ರವೀಂದ್ರ ಆರ್ ಪಟ್ಟಣ್, ಬಸವಣ್ಣನವರಂತೂ ನಾನು ನೋಡಿರಲಿಲ್ಲ. ಪಗು ಹಳಕಟ್ಟಿ ಅವರಿಂದ ಪ್ರಭಾವಿತರಾಗಿ ಆ ಪುಣ್ಯಾತ್ಮ ನಮ್ಮ ಕ್ಲಾಸ್ ರೂಮಲ್ಲಿ ವಾಕ್ ಮಾಡ್ಕೊಂತ ಬಂದರೆ ಸಾಕು, ಅಣ್ಣ ಬಸವಣ್ಣನ ನೋಡ್ದಂಗೆ ಆಗೋದು ನಮಗೆ. ಈ ಎಲ್ಲ ಗ್ರಹಣಗಳಾದಾಗ ಗರ್ಭಿಣಿ ಬಾಣಂತಿಯರು, ಗರ್ಭಿಣಿ ಇದು ಏನು ಹೆಚ್ಚಕ್ಕೆ ಬಿಡಂಗಿಲ್ಲ, ಕಾಯಿಪಲ್ಲೆ ಹೆಚ್ಚಂಗಲ್ಲ, ಹೆಚ್ಚಿದ್ರೆ ಸೀಳ್ದುಟಿ ಮಕ್ಕಳು ಹುಡ್ತವೆ ಅಂತ. ನಮ್ಮ ರವೀಂದ್ರ ಪಟ್ಟಣ್ ಸರ್ ಎಲ್ಲ ಮಕ್ಕಳನ್ನ ಕರ್ಕೊಂಡು ತುಂಬ ಗರ್ಭಿಣಿಯಾದ ಅವ್ರ ಹೆಂಡತಿ ಕಡೆಯಿಂದ ಊಟ ಬಡಿಸೋರು. ಈ ಬತ್ತಿ ಯಾಕೆ ಹಚ್ತಾರೆ, ಬಸವಣ್ಣ ಏನು ಹೇಳ್ದ, ಅದು ಇಲ್ಲಿ ಪ್ರಿಂಟ್ ಆಗಿಬಿಟ್ಟಿತ್ತು. ಇಲ್ಲಿ ನನಗೆ ಗೋವಾಕ್ಕೆ ಹೋಗಿಬಿಟ್ಟಿದ್ದೆ ನಾನು ಕೆಲಸ ಮಾಡಲಿಕ್ಕೆ. ವಾಪಸ್ ಕರ್ಕೊಂಬಂದ ಆ ಪುಣ್ಯಾತ್ಮ, ನಮ್ಮ ಮಾಸ್ತರ್ ಅವರು. 2 ಹೆಣ್ಮಕ್ಳದವು ನನಗೆ. 3ನೇ ಮಗ ನೀನ ದೊಡ್ಡ ಮಗ ಅಂದ್ಕೊಳ್ತೀನಿ, ನೀನು ದತ್ತಕ್ಕೆ ತೊಗೊಳ್ತೀನಿ, ನೀನು ಸಾಕ್ತೇನೆ, ಬಸವಣ್ಣ ಹೇಳಿದಾರೆ ನನಗಂತೇಳಿ. ಯಾವ ಪುಣ್ಯಾತ್ಮ, ಅಯ್ಯೋ ಪುಣ್ಯ, ಎಲ್ಲರೂ ಇವ್ರು ಕೆಲಸ ಮಾಡಕ್ಕೆ ಬಿಡ್ತಾರೆ, ಇವು ಏನು ಪುಣ್ಯಾತ್ಮ ನಾನು ದತ್ತಕ್ಕೆ ತೊಗೊಳ್ತೀನಿ ಅಂತಾನಲ್ಲ, ಏನಪ್ಪ ಈ ವ್ಯಕ್ತಿತ್ವ. ಅವ್ರು ಹೇಳಿದ್ದು ಏನದು, ಅನ್ನ ದೇವರಿಗಿಂತ ಇನ್ನೊಬ್ಬರು ದೇವರಿಲ್ಲ. ಯಾವುದೇ ಕಾಯಕ ಇರಲಿ, ಒಂದು ಕಾಯಕ ಶ್ರೇಷ್ಠ ಅಲ್ಲ, ಕನಿಷ್ಠ ಅಲ್ಲ. ಯಾಕಿದನ್ನು ಹೇಳಿದೆ? ಹೇಳಬೇಕಾಗಿದ್ದು ಹೇಳಾಗಿದೆ, ಮಾಡೋ ಕೆಲಸ ಹಾಗಿದ್ರೆ ಒಂದೊಂದು ಪೊಲೀಸ್ ಸ್ಟೇಷನಲ್ಲಿ ಆ ಕೆಲಸ ಆಗಬೇಕಲ್ಲ. ಯತಿಗಳು, ಮಾಸ್ತರ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಒಬ್ಬ ಸ್ಟೂಡೆಂಟ್, ಒಬ್ಬ ಯುವಕ, ಸ್ವಾಮೀಜಿಯವರು ಶುರು ಮಾಡಿದ್ದಾರೆ. ಒಂದೊಂದು ನಮ್ಮ ದೇಶಕ್ಕೆ 75 ವರ್ಷಗಳ ಸ್ವಾತಂತ್ರ್ಯದ ಇತಿಹಾಸ.
ಈಗಲೂ ಅನ್ರಿಪೋರ್ಟೆಡ್ ಕ್ರೈಮ್ಸ್ ನಮ್ಮ ರಾಜ್ಯದಲ್ಲಿ 27,000 ಹಳ್ಳಿ, 6,000 ಗ್ರಾಮ ಪಂಚಾಯತ್, 281 ಪಟ್ಟಣ, 175ಕ್ಕೂ ಹೆಚ್ಚು ತಾಲೂಕು, 3 ಲಕ್ಷ ಕೋಟಿಗೂ ಹೆಚ್ಚು ಬಜೆಟ್, ಸರಿಸುಮಾರು 900 ಪೊಲೀಸ್ ಸ್ಟೇಷನ್, 1,25,000 ಪೊಲೀಸ್ ಫೋರ್ಸ್, IPS ಅಧಿಕಾರಿಗಳು 200 ಜನ ಅದೀವಿ. 200 ಜನ ಇದ್ರೂ, ಇಷ್ಟೊಂದು ವ್ಯವಸ್ಥೆ ಇದ್ರೂ ಇನ್ನೂ ಯಾಕಾಯ್ತದೆ ತಪ್ಪುಗಳು? ಯಾಕಾಗುತ್ತೆ ಅಂತಂದರೆ, ಮಲಗದವ್ರನ್ನ ಎಬ್ಬಿಸ್ಬೋದು, ಮಲಗದಂತೆ ಹಾಗಿದ್ದವ್ರನ್ನ ಎಬ್ಸೋದು ಕಷ್ಟ. ಸೊ ಅದನ್ನು ಬಡಿದು ಎಚ್ಚರಿಸಲಿಕ್ಕೆ ಈ ರೀತಿಯ ವೇದಿಕೆಗಳಿಂದ ನಮಗೆ ವಸ್ತು ಸಿಗುತ್ತೆ, ಆ ಕ್ರಾಂತಿಯ ಬೀಜಗಳು ಸಿಗುತ್ತೆ. ಈ ದೇಶದಲ್ಲಿ ಇನ್ನೊಂದು ಕ್ರಾಂತಿಯ ಅವಶ್ಯಕತೆ ಇದೆ, ಈ ರಾಜ್ಯದಲ್ಲೂ ಇನ್ನೊಂದು ಕ್ರಾಂತಿಯ ಅವಶ್ಯಕತೆ ಇದೆ. ಬಸವಣ್ಣನವರು ಒಂದು ವೇಳೆ ಬದುಕಿದ್ರೆ, ಶರಣರೇನಾದರೂ ಇವತ್ತು ಬದುಕಿದ್ರೆ, ಅವರು ಭಾಳ ಕಷ್ಟಪಟ್ಟಿರೋರೇನೋ ಅಂತ ಅನ್ಸುತ್ತಪ್ಪ ನನಗಂತೂ. ನಾನು ಹೇಳ್ತಾ ಇದ್ದೆ, ನಮ್ಮ ಬಸವಣ್ಣ, ರವೀಂದ್ರ ಆರ್ ಪಟ್ಟಣ್ ಸರೇ ನಮಗೆ ಬಸವಣ್ಣ, ಕಾಯಕವೇ ಕೈಲಾಸ ಅಂತ ಹೇಳಿದರು. ಅದನ್ನು ನಾವು ಮಾಡಿದ್ವಿ, ಅದನ್ನು ಬಿಟ್ಟು ಬೇರೆ ಏನೂ ಮಾಡಲೇ ಇಲ್ಲ, ಅದನ್ನೇ ಅದು ಬಹುದೊಡ್ಡದು ಅನ್ನುವುದಾದರೆ, ಒಂದು ವೇಳೆ ಸೇವೆ ಸಲ್ಲಿಸಿದ ಎಲ್ಲ ಜಿಲ್ಲೆಗಳಲ್ಲಿ ಶಾಲೆ, ಕಾಲೇಜು, ಯುವಜನೋತ್ಸವ ಹೋಗಿ ಹೀಗೆಲ್ಲ ಮಾಡಿ ನೀನು ಬದುಕಬಲ್ಲೆ, ನೀನು ನನ್ನಂತೆ ಆಗಬಲ್ಲೆ, ಸಂವಿಧಾನ ಅಂದರೆ ಇದು, ಸವಲತ್ತುಗಳಂದರೆ ಇದು, ಈ ಎಲ್ಲ ಸವಲತ್ತುಗಳನ್ನು ಸಿಗುತ್ತೆ, ನೀನು ಪ್ರಶ್ನೆ ಮಾಡು, ತಲೆಯಲ್ಲಿರುವ ಗುಲಾಮಗಿರಿಯನ್ನು ತೆಗೆದಿಡು, ಪೊಲೀಸ್ ಅಧಿಕಾರಿಗಳಾಗಿ ನಾವು ತೆಗೆದುಕೊಳ್ಳೋ ಸಂಬಳ, ನಿಮ್ಮಪ್ಪ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿದ್ರು ಕಡ್ಡಿ ಪೆಟ್ಟಿಗೆ ಚುಟ್ಟ ತಗೊಂಡ್ರಾಗ ಕಟ್ಟೋ ಇಂಡೈರೆಕ್ಟ್ ಟ್ಯಾಕ್ಸಿಂದ ನಮ್ಗೆ ಸಂಬಳ ಬರ್ತದೆ ಕಣಯ್ಯ. ನಿನಗೆ ನಾನು ಪ್ರಶ್ನೆಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದದ್ದು ನನ್ನ ಕರ್ತವ್ಯ, ನನ್ನ ಕಾಯಕ ಅಂತ ಹೇಳಿ ಪ್ರತಿ ಶಾಲೆ, ಪ್ರತಿ ಕಾಲೇಜು, ಪ್ರತಿ ಮಠ ಮಸೀದಿಗೆ ಹೋಗಿ ನಾವು ಮಾಡಿದ್ದಷ್ಟೇ ಪಾಠ. ಜಾಗೃತಿ ಉಂಟು ಮಾಡೋದು ಇಂದಿನ ಅವಶ್ಯಕತೆ ಎಲ್ಲ ಇದೆ. ಪ್ರಶ್ನೆನೇ ಮಾಡಲ್ಲ ನಾವು, ಕೇಳಂಗಿಲ್ಲ. ಯಾರು ಹೊಡೆದ್ರೆ ಹೊಡೆಸ್ಕೊಳ್ಳೋದು, ಬಡದ್ರೆ ಬಡಿಸ್ಕೊಳ್ಳೋದು, ದೌರ್ಜನ್ಯ ಮಾಡಿದ್ರೆ ಮಾಡಿಸ್ಕೊಳ್ಳೋದು. ಅದುವೇ ಮಹಾಪ್ರಸಾದವೆಂಬೆ ಅಂತ. ಹಾಗಾಗದೆ ಪ್ರಶ್ನಿಸುವ ಮನೋಭಾವ ನಮ್ಮಲ್ಲಿ ಬರಬೇಕು. ಅನುಭವ ಮಂಟಪ ವಚನಕಾರರಿಂದ ಕಲಿತ ಸಮಸಮಾಜದ ಕನಸು ಎಲ್ಲಿಯ ಐದಕ್ಕಿ ಲಕ್ಕಮ್ಮ, ಎಲ್ಲಿಯ ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ ಅವರೆಲ್ಲರನ್ನೂ ಕರೆತಂದು ಒಂದೇ ವೇದಿಕೆಯಲ್ಲಿ ಕೂಡಿಸಿ, ಅವರಿಂದ ಆ ಪುಣ್ಯಾತ್ಮ ನನಗಿಂತ ದೊಡ್ಡವರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ಆ ಮಾತಿದೆಯಲ್ಲ, ಇಂದಂತೂ ನಾವು ಎಲ್ಲೂ ಕಾಣೆವು. ನಮ್ಮಲ್ಲೂ ಅಸಮಾನತೆ ಇದೆ. ದೊಡ್ಡ ಹುದ್ದೆಗಳಲ್ಲಿರುವವರು, ಜವಾಬ್ದಾರಿಯುತ ಸ್ಥಾನಗಳಲ್ಲಿರುವವರೂ ಕೂಡ ಬಣ್ಣವನ್ನು ನೋಡಿ, ಹೆಸರನ್ನು ನೋಡಿ, ಊರನ್ನು ನೋಡಿ ಪುರಸ್ಕರಿಸುವ, ಸತ್ಕರಿಸುವ ಸಂಪ್ರದಾಯ ಇಂದೂ ಇದೆ. ಇಲ್ಲಿ ಕೆಲಸ ಮಾಡಲಿಕ್ಕೆ ಜಿ ಹುಜೂರ್, ಎಸ್ ಸರ್, ಮಾಡ್ತೀನಿ ಸರ್ ಅನ್ನೋರಿಗೆ ಮಾತ್ರ ಪ್ರಾಶಸ್ತ್ಯ. ಯಾಕೆ? ನನಗೆ ಸಿಕ್ಕ ಅವಕಾಶಗಳು ನೂರಾರು ಜನರಿಗೆ ಸಿಗಲಿ. ಇನ್ನೂ ಬಡತನ ರೇಖೆಗಳಿಗಿಂತ ಕೆಳಗಡೆ ಇರತಕ್ಕಂಥ ಶ್ರಮಿಕ ವರ್ಗದವರು 90% ಈ ರಾಜ್ಯದಲ್ಲಿ 10,000 ಆದಾಯಕ್ಕೂ ಕಡಿಮೆ ಆದಾಯವನ್ನು ಹೊಂದಿದವರು ಸಾವಿರಾರು ಜನ ಇದ್ದಾರೆ. ಸಿವಿಲ್ ಸರ್ವಿಸ್ ಹುದ್ದೆಗಳಿಗೆ, IAS IPS ಹುದ್ದೆಗಳಿಗೆ, KPSC, ತಹಸೀಲ್ದಾರ್, ಗೆಜೆಟೆಡ್ ಅಧಿಕಾರಿಗಳಿಗೆ ಆಯ್ಕೆಯಾಗಬೇಕಾದ ಹಂತದಲ್ಲಿ, ಮಟ್ಟದಲ್ಲಿ ಜನಗಳ ಆಯ್ಕೆಯಾಗ್ತಾ ಇಲ್ಲ. ಬ್ಯಾಕ್ಲಾಗ್ ಹುದ್ದೆಗಳ ಹಾಗೆ ಬಾಕಿ ಉಳಿದಿದೆ. ಬಡವನ ಮನೆಗೆ ಬರಲೇ ಇಲ್ಲ, ಬೆಳಕಿನ ಕಿರಣವ ತರಲೇ ಇಲ್ಲ ಅನ್ನೋ ಪರಿಸ್ಥಿತಿ ಇಂದೂ ಇದೆ ಅನ್ನೋದನ್ನು ಹೇಳಿ ಮನೆಗೂ ಮುಟ್ಟಿಸಬೇಕಾದ ಕೆಲಸ ಇನ್ನೂ ಬಾಕಿ ಇದೆ. ಸಾವಿರಾರು ಜನ ತಾವು ತಾಯಂದಿರು ಸೇರಿದಿರಾ. ಯಾವ ರೀತಿ ಇವತ್ತು ವೇದಿಕೆ ಇಲ್ಲಾಯ್ತೋ, ಪ್ರತಿ ಮನೆಯೂ ಕೂಡ ಅನುಭವ ಮಂಟಪ ಆಗಬೇಕು.
ಆವತ್ತಿನ ಒಂದು ಅನುಭವ ಮಂಟಪದ ಕಥೆಯನ್ನು ಹೇಳಿ ಗತ ಇತಿಹಾಸವನ್ನು ನೆನೆಯುತ್ತಾ ವರ್ತಮಾನವನ್ನು ಅಸಡ್ಡೆಯಿಂದ ಕಳೆದ್ರೆ ನಮ್ಮ ಬರುವ ಭವಿಷ್ಯತ್ತು ಭಾಳ ಘನಘೋರವಾಗಿರ್ತದೆ. ಆವತ್ತು ಪುಣ್ಯಾತ್ಮ ಒಂದು ಅನುಭವ ಮಂಟಪವನ್ನು ಅಲ್ಲಿ ಮಾಡುವುದಾದರೆ ನಮ್ಮ ಮನೆ ಯಾಕೆ ಅನುಭವ ಮಂಟಪ ಆಗಬಾರ್ದು? ಮನೆಯಲ್ಲಿರುವ ತಾಯಿ ಯಾಕೆ ಅಕ್ಕಮಾದೇವಿ ಆಗಬಾರ್ದು? ಮನೆಯಲ್ಲಿರೋ ಒಬ್ಬ ತಂದೆ ಯಾಕೆ ಬಸವಣ್ಣ ಆಗಬಾರ್ದು? ಮನೆಯಲ್ಲಿರೋ ಅಣ್ಣ ಚನ್ನ ಬಸವಣ್ಣ ಯಾಕೆ ಆಗಬಾರ್ದು? ಒಬ್ಬ ದೊಡ್ಡಪ್ಪ ಅಲ್ಲಮ ಪ್ರಭು ಯಾಕೆ ಆಗಬಾರ್ದು? ಮನೆಯಲ್ಲಿ ಬೆಳಿಗ್ಗೆ ಎದ್ರೆ ಪಾಲಿಸಲು ಯೋಗ್ಯವಿರುವ, ಮನೆಯಲ್ಲಿ ಬೆಳಿಗ್ಗೆ ಎದ್ರೆ ಪಾಲಿಸಲಿಕ್ಕೆ ಕೈಗೊಳ್ಳಲಿಕ್ಕೆ ಯೋಗ್ಯವಿರುವ ಪ್ರಾಕ್ಟಿಕಲ್ ವಚನದ ರೂಪದ ಮಾತುಗಳನ್ನು ನಾವು ಯಾಕೆ ಆಡಬಾರ್ದು? ನಮ್ಮಲ್ಲೊಬ್ಬ ಬಸವಣ್ಣ ಯಾಕೆ ಹುಟ್ಟಬಾರ್ದು? ನಮ್ಮಲ್ಲೊಬ್ಬ ಅಸಮಾನತೆಯನ್ನು ನಿವಾರಿಸಲಿಕ್ಕೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋ ಒಬ್ಬ ಸ್ವಾಮಿ, ಸ್ವಾಮಿ ಅಂತಂದರೆ ಕಾವ್ಯ ಅಂದರೆ ಆ ಪುಣ್ಯಾತ್ಮ ಯಾಕೆ ಹುಟ್ಟಬಾರ್ದು? ಮಹಾತ್ಮರೆಲ್ಲ ಪಕ್ಕದ ಮನೆಯಲ್ಲೇ ಹುಟ್ಟಬೇಕಾ? ನಮ್ಮ ಮನೆಯಲ್ಲಿ ಯಾಕೆ ಹುಟ್ಟಬಾರ್ದು? ಯಾರ್ಯಾರ ಮನೆಯಲ್ಲಿ 8 ವರ್ಷದ 10 ವರ್ಷದ 15 ವರ್ಷದ ಮಕ್ಕಳಿದಾರೋ, ಗಂಡೋ ಹೆಣ್ಣೋ, ನಿಮ್ಮೆಲ್ಲರಿಗೂ ಅಂಥ ವ್ಯಕ್ತಿಗಳನ್ನು ತಯಾರಿಸುವ ಅವಕಾಶ ಇದೆ. ನಮ್ಮವ್ವ ರತ್ನವ್ವ ಮಾಡಿದ್ದದನ್ನೇ, ನಮ್ಮವ್ವ ರತ್ನವ್ವ ಮಾಡಿದ್ದದನ್ನೇ. ಕೂಲಿ ಕೆಲಸ, ನೀವು ಯಾವ ಕೆಲಸನಾದರೂ ಹೇಳಿ ಅದನ್ನು ಮಾಡಿದ್ದೀನಿ ನಾನು. ನೀವು ಬೇಕಾದ ಕೆಲಸ ಹೇಳಿ, ನೆನೆಸ್ಕೊಳ್ಳಿ, ಆ ಕೆಲಸ ನಾನು ಮಾಡಿದ್ದೀನಿ ಸೊಮೆ, ನನಗೆ ಹೆಮ್ಮೆ ಇದೆ. ನಾನೊಬ್ಬ ಕೃಷಿ ಕೂಲಿ ಕಾರ್ಮಿಕನ ಸಿಪಾಯಿ ದ್ಯಾಮಪ್ಪನ ಮಗ ಅನ್ನೋ ಬಗ್ಗೆ ನನಗೆ ಹೆಮ್ಮೆ ಇದೆ. ಹೌದು, ನನ್ನ ತಾಯಿ ಕೆಲಸ ಮಾಡ್ತಿದ್ಲು ಅಂತ 1000 ವೇದಿಕೆಗಳಲ್ಲಿ ಹೇಳಿದ್ದೀನಿ. ಯಾಕೆ ಹೇಳಿದ್ದೀನಿ ಗೊತ್ತಾ? ಡಿಗ್ನಿಟಿ ಆಫ್ ಲೇಬರ್, ಕಾಯಕವೇ ಕೈಲಾಸ. ನಾನು ವೇಟ್ರ್ ಆಗಿರಲಿ, ಐ ಡಿಡ್ ಇಟ್ ವಿತ್ ಪ್ರೈಡ್. ಗದಗದಲ್ಲಿ ನಾನು ಕೆಲಸ ಮಾಡಿದ ಹೋಟ್ಲಲ್ಲಿ ಐ ವಾಸ್ ದ ಮೋಸ್ಟ್ ಸಾಟ್ ಆಫ್ಟರ್. ರವೀನ್ ಕಳಿಸ್ರಿ ಅನ್ನೋರು, ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೆ. 5 ಟೇಬಲ್, ಒಂದು ಹಿಂಗೆ ಟ್ರೇ ಹಿಡ್ಕೊಂಡ್ರೆ ನಿಮಗೆ ಗೊತ್ತಿರುತ್ತೋ ಇಲ್ಲೋ, 5 ಟೇಬಲ್ಗಾಗಷ್ಟು ಆಹಾರವನ್ನು ಹಿಡ್ಕೊಂಡು ಹೋಗ್ತಿದ್ದೆ. ವಯಸ್ಸೆಷ್ಟೋ? 16 ಸೊಮೆ. ನಾನು ಗೋವಾದಲ್ಲಿ ಕಾಲಮ್ ತುಂಬಬೇಕಾದ್ರೆ ಸಲಿಕಿಲಿ ತುಂಬಿದ್ರೆ ಲೇಟ್ ಆಗುತ್ತಂತ ಈ ಮೊಣಕಾಲು ಚಿಪ್ಪಿಂದೆಲ್ಲ ಸೌದು ಬಿಟ್ಟಿರೋದು ಪೂರ್ತಿ, ಬರೀ ಎಲುಬು ಕಾಣೋದು. ನಾನು ಹಿಂಗೆ ಹಾಕ್ತಿದ್ದೆ ಪೂರ್ತಿ ಕಾಂಕ್ರೀಟ್. ಎಲ್ಲರೂ 2 ತುಂಬುವಷ್ಟೊತ್ತಿಗೆ ನಾನು 4 ತುಂಬ್ತಾ ಇದ್ದೆ. ಪೇಪರ್ ಹಾಕಿದ್ದೇನೆ, ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ. ಐ ಆಮ್ ಪ್ರೌಡ್ ಆಫ್ ಇಟ್. ಯಾಕೆ ಹೇಳ್ತೀನಿ ಇದನ್ನು ಎಲ್ಲ ಕಡೆ? ಈ ರಾಜ್ಯದ 7 ಕೋಟಿ ಜನಸಂಖ್ಯೆಯಲ್ಲಿ ಸರಿಸುಮಾರು ಒಂದು 50 ಲಕ್ಷ ಕುಟುಂಬಗಳಿದ್ದರೆ, 2-3 ಲಕ್ಷ ಕುಟುಂಬಗಳಿದ್ದರೆ, ಸಾವಿರಾರು ಜನ ನನ್ನ ಥರನೇ ಕಷ್ಟಪಡೋ ಸಾವಿರಾರು ಜನ ಸಿಗ್ತಾರೆ. ಇಲ್ಲೇ ಹುಡುಕಿದ್ರೆ ನಿಮ್ಮಲ್ಲಿ ಯಾರ್ದಪ್ಪ 200 ಎಕರೆ ಯಾರ್ದಾದ್ರೂ ತೋಟ ಐತನ, ಗದ್ದೆ ಕಬ್ಬಿಂದ, ಯಾವರ ಶುಗರ್ ಫ್ಯಾಕ್ಟ್ರಿ ಆಡದವನ, ದೊಡ್ಡ ಕೋಆಪರೇಟಿವ್ ಸಂಸ್ಥೆ ಯಾರ್ದಾರ ಐತನ? ಯಾರೂ ಇಲ್ಲ, ಎಲ್ಲ ಬಡಪಾಯಿಗಳು. ಹಾಗಿದ್ರೆ ಬಡವರು ಬೆಳಿಬೇಕಲ್ಲ, ಬಡವರು ಬೆಳಿಬೇಕು. ಸಂವಿಧಾನದ ಉದ್ದೇಶ ರಾಜ್ಯ ಸರ್ಕಾರದ 34 ಇಲಾಖೆಗಳು, ಕೇಂದ್ರ ಸರ್ಕಾರದ 50 ಇಲಾಖೆಗಳು, ಕೇಂದ್ರ ಸರ್ಕಾರದ 5 ಕೋಟಿ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರದ 5.5 ಲಕ್ಷ ಸರ್ಕಾರಿ ನೌಕರರು ಎಲ್ಲರೂ ಕೆಲಸ ಮಾಡ್ತಾ ಇರೋದು ಗುಡಿಸಲುಗಳು ನಿರ್ನಾಮ ಆಗಿ ಪಕ್ಕಾ ಮನೆಗಳಾಗಬೇಕು. ಒಬ್ಬೊಬ್ಬರು ಕೂಡ ಉದ್ಯೋಗ ಇಲ್ಲವರು ಸ್ವಯಂ ಉದ್ಯೋಗವನ್ನು ಮಾಡಿ ಫಲಾನುಭವಿಗಳಾಗದೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಾಗಬೇಕು. ದೌರ್ಜನ್ಯಕ್ಕೊಳಗಾಗುವವರೆಲ್ಲ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಕುಳಿತುಕೊಂಡು ಬಡವರ ಕಣ್ಣೀರನ್ನು ಒರೆಸಬೇಕು ಅಂತ. ಹಾಗಿದ್ರೆ ಆಗಬೇಕಲ್ಲ. ಯಾವ ರೀತಿ ಆವತ್ತು ವಚನಕಾರರಿಗೆ ವಿರೋಧವಿತ್ತೋ ಇವತ್ತು ಸೊಸೈಟಿ ಹಾಗೆ ಇದೆ. ಅಷ್ಟು ಸುಲಭ ಅಲ್ಲ. ಪ್ರತಿ ಕ್ಷಣಕ್ಕೂ ಅಗ್ನಿ ಪರೀಕ್ಷೆಗಳು ಬರ್ತದೆ. ಒಬ್ಬ ಒಳ್ಳೇದು ಮಾಡಕ್ಕೆ ಹೊಂಟ್ರೆ ಸಾಕು, ಅವೇ ಬಿಳ ಹುಚ್ಚುಳಬೇಕು. ಅವನದೇನೋ ಉದ್ದೇಶ ಐತಿ, ಅವೇನೋ ಮಾಡಕ್ಕೆ ಹೊಂಟಾನ. ನೀನೇನು ಮಾಡಿದೋ ಪುಣ್ಯಾತ್ಮ, ಅವ ಏನೋ ಮಾಡಕತ್ತಾನ, ಮಾಡಕ್ಕೆ ಬಿಡವ. ಅವಂಗೇನೋ ತಿಳಿದೈತಿ, ಏನೋ ಹೊಳೆದೈತಿ, ಕಸ್ಕೊಳಕ್ಕೆ ಹತ್ತಿಲ್ಲಲ್ಲವ.
ತನ್ನ ರೊಕ್ಕ ಖರ್ಚು ಮಾಡ್ಕೊಂಡು ತಾನ ಬಂದು ತಾನ 4 ಮಾತು ಹೇಳೋದ್ರೆ ನಿನಗೇನು ಕಡಿತು? ಏನು ಹೊಟ್ಟೆ ಉರಿ? ಬರೀ ಅದೇ, ಯಾವ ಕಡೆ ಹೋಗಿ ಅದೇ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಕುವೆಂಪುರವ್ರದ್ದು ಒಂದೇನೋ ಮಾತಿದೆ, ನನಗದು ಭಾಳ ನೆನಪಾಯ್ತದೆ. ಏನು? ಕತ್ತಿ ಪರದೇಶಿಯದಾದರೆ ಮಾತ್ರ ನೋವೇ, ನಮ್ಮವರೇ ಸರಿಯಾಗಿ ಹೊಸೆದು ಹೆಣೆದು ತಿವಿದರೆ ಅದು ಹೂವೇ. ಸಾಮ್ರಾಜ್ಯ ವಿಜಯನಗರದ್ದಾಗಲಿ, ಮೊಘಲರ ಆಳ್ವಿಕೆ ಆಗಲಿ, ಇಂಗ್ಲಿಷರದ್ದೇ ಆಗಲಿ, ಅವರೆಲ್ಲರೂ ಕೂಡ ಜಿಗಣೆ ನನ್ನ ನೆತ್ತರಕ್ಕೆ. ನನ್ನ ನೆತ್ತರಿಗೆ ಅವರೆಲ್ಲ ಜಿಗಣಿನ, ನನ್ನ ಬದುಕೆ ಯಾವಾಗ ಉದ್ಧಾರ ಆಗೋದು? ಕುವೆಂಪು ಮಹಾನ್ ಕವಿ, ಶ್ರೀ ಸಾಮಾನ್ಯ ಅನ್ನೋ ಕಲ್ಪನೆಯನ್ನು ಕೊಟ್ಟವರು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಇಲ್ಲಿ ಯಾರೂ ಕೂಡ ಅಸಾಮಾನ್ಯರಲ್ಲ, ಸಾಮಾನ್ಯ, ಶ್ರೀ ಸಾಮಾನ್ಯ ಅನ್ನೋದು ಕೊಟ್ಟವರು. ಹಾಗೆ ಇಡೀ ವ್ಯವಸ್ಥೆ ಮಧ್ಯ ನಿಮ್ಮನ್ನು ಸಬಲೀಕರಣಗೊಳಿಸಲಿಕ್ಕೆ ಪರಮಪೂಜ್ಯರ ವೇದಿಕೆಗಳು, ಅವರ ಸಂಕಲ್ಪಗಳು, ಈ ಜಾತ್ರೆ ಅನ್ನೋದೊಂದು ನೆಪ. ಮೂಲ ಉದ್ದೇಶ ನಿಮ್ಮನ್ನು ಗಟ್ಟಿ ಮಾಡೋದು, ಮೂಲ ಉದ್ದೇಶ ಯುವಕರನ್ನು ಸಬಲರನ್ನಾಗಿಸೋದು, ದುಶ್ಚಟಕ್ಕೆ ದಾಸರನ್ನಾಗಿಸದಿರೋರು. ಪ್ರತಿ ತಾಯಿಯನ್ನು, ಒಬ್ಬೊಬ್ಬ ಮಹಾನ್ ವ್ಯಕ್ತಿಗಳನ್ನು ಹುಟ್ಟಾಕದೆ ಹೋದರೂ ಪರವಾಗಿಲ್ಲ, ತನ್ನ ಮನೆ ತಾನು ನೆಟ್ಟಗಿಟ್ಕೊಂಡು ಹೋಗುವಂಥ ವ್ಯಕ್ತಿಯನ್ನು ಹುಟ್ಟು ಹಾಕೋದು. ಮಕ್ಕಳನ್ನು ಬೆಳೆಸೋದಂದ್ರೂ ಒಂಥರ ಕೃಷಿ ಮಾಡ್ದಂಗೆ. ನಾವೆಲ್ಲ ಬೀಜ ಬಿತ್ತಿಬಿಟ್ಟು ಸುಮ್ಮನೆ ಹಾಕಿವೇನ? ನಾವೇನೋ ಬೀಜ ಬಿತ್ತಿರ್ತೀವಿ, ಬೆಳೆ ಕಳೆ ತಾನಾಗೇ ಹುಟ್ಟುತ್ತೆ. ಕಳೆ ಯಾರಾದರೂ ಬಿತ್ತುತ್ತಾರಾ? ಕಳೆ ಯಾರು ಬಿತ್ತಲ್ಲ. ಬೆಳೆ ಬಿತ್ತಿರ್ತೀವಿ, ಅದ್ರ ಜೊತೆ ಬೇಲ್ತದೆ. ಅದನ್ನು ಕಳೆ ತೆಗಿಬೇಕು, ಒತ್ತಾಯಪೂರ್ವಕವಾಗಿ ಕುರ್ಚಿಗೆ ತಗೊಂಡು ಎಡಿ ಹೊಡಿಬೇಕು, ಎಡಿ ಹೊಡೆದು ತೆಗಿಬೇಕು. ಹಾಗೆ ದುಶ್ಚಟಗಳನ್ನು, ಕಳೆಗಳು ಮಕ್ಕಳು ಬೆಳಿಬೇಕಾದ್ರೆ ತಂತಾನೇ ಬೆಳಿತವೆ. ಅದನ್ನು ತಂದೆ ತಾಯಿ ಮನೆಯ ವಾತಾವರಣದಲ್ಲಿ ಕಳೆ ತೆಗೆಯುವ ಕಾರ್ಯಕ್ರಮ ಪ್ರತಿನಿತ್ಯ ಆಗಬೇಕು. ಬೆಕ್ಕದವಿರ್ಲವ ಹುಡುಗರು ಹೇಳ್ಬೇಕು ಅವ್ರಿಗೆ, ನಿಮಗೆ ಓದಕ್ಕೆ ಬರಲ್ವಾ? ಮೊಬೈಲಲ್ಲಂತೂ ಐತೆ ಐತಿ. ಒಂದು ಒಳ್ಳೆ ಎನೆಕ್ಡೋಟ್ಸ್, ಅವರೆಲ್ಲ ಈಗ ಸ್ಟೋರಿಗಳನ್ನು ಹೇಳಿದ್ರಲ್ಲ, ಯಾರ್ಯಾರೋ ಹಿಂಗೆ ಕೈ ಇಲ್ದಾರ ಮಾಡ್ರಂತ, ಕಾಲು ಇಲ್ದಾರ ಮಾಡ್ರಂತ, ನೀನು ಯಾಕೆ ಮಾಡಂಗಿಲ್ಲಪ್ಪ ಅಂತ ಕೇಳ್ರಿ. ಅವನ್ನ ಬೆಳೆಸ್ಬೇಕಾದ್ರೆ ಗೊಬ್ಬರ ಹಾಕಬೇಕಲ್ಲ, ಕಳೆ ಹಾಕಬೇಕು. ಆ ಗೊಬ್ಬರ ಹಾಕಬೇಕಂದ್ರೆ ಇಂಥ ಸಂಪ್ರದಾಯ ಸದ್ವಿಚಾರಗಳನ್ನು, ಗೊಬ್ಬರಗಳನ್ನು ಅವ್ರಿಗೆ ಹಾಕಬೇಕು. ಮಕ್ಕಳಿಗೆ ನೋಡಪ್ಪ, ಏನು ಕಡ್ದು ಕಟ್ಟೆ ಹಾಕ್ತೀಯಾ ಬಿಡ್ತೀಯ, ಕೆಟ್ಟ ಮಾತನ್ನು ನಿನ್ನ ನಾಲಿಗೆಯಿಂದ ಆಡಬೇಡ. ನೀನು ಯಾರಿಗಾದರೂ ಈ ಕೈಯಿಂದ ದಾನ ಮಾಡ್ತೀಯಾ ಬಿಡ್ತೀಯ, ಯಾರ್ದು ಕಿತ್ಕೊಂಡು ಮಾತ್ರ ಮನೆಗೆ ಬರಬೇಡ. ಏನಾದರೂ ಒಳ್ಳೆಯದನ್ನು ಆಲೋಚನೆ ಮಾಡ್ತೀಯಾ ಇಲ್ಲ ನಿನ್ನ ಹೃದಯದಲ್ಲಿ, ಕೆಟ್ಟದ್ದನ್ನಂತೂ ಆಲೋಚನೆ ಮಾಡಬೇಡ. ಈ ರೀತಿ ಅವ್ರಿಗೆ ಈ ಸಂಪ್ರದಾಯ ಅನ್ನೋ ಒಳ್ಳೆ ಗೊಬ್ಬರವನ್ನು ಹಾಕಬೇಕು. ಇದಾದ ಮೇಲೂ ಕೂಡ ಪಕ್ಕದ ಹೊಲದಲ್ಲಿರೋ ರೋಗ ನಮ್ಮ ಹೊಲಕ್ಕೆ ಅಂಟುತೈತಿ. ನಮ್ಮ ಮನೆ ಅಷ್ಟೇ ಸರಿ ಇದ್ರೆ ಸಾಲದು. ಆ ರೋಗ ಅಂಟಿದಾಗ ಔಷಧಿಗಳ ಸಿಂಪಡಣೆ ಆಗಬೇಕು. ಔಷಧಿಗಳ ಸಿಂಪಡಣೆ ಗಟ್ಟಿಯಾಗೇ ಇರಬೇಕು. ಸ್ವಲ್ಪ ಕರೆಕ್ಟಾಗಿ ವಾರ್ನ್ ಮಾಡಬೇಕು ಮಕ್ಕಳಿಗೆ. ನೀನೇ ನನ್ನ ಆಸ್ತಿ, ನೀನೇ ನನ್ನ ಸರ್ವಸ್ವ, ನಾನು ಬದುಕೋದೇ ನಿನಗಾಗಿ. ನೀನು ಇದನ್ನು ಮಾಡಿದರೆ ನಾನು ಸಹಿಸ್ತೀನಿ, ಇದನ್ನು ಮಾಡಿದರೆ ಸಹಿಸಲ್ಲ, ಇದನ್ನು ಮಾಡಿದರೆ ಮನೆಯಾಗ ಜಾಗ ಐತಿ, ಇಲ್ಲ ಅಂದ್ರೆ ಇಲ್ಲ, ಖಡಕ್ಕಾಗಿ ಹೇಳಬೇಕು. ಇದಾದ ಮೇಲೆ ಕಳ್ಳ ಕಾಕರ ಹಾವಳಿನೂ ಭಾಳ ಇರ್ತೈತಿ. ಎಲ್ಲರೂ ಬಂದು ಏನೇನೋ ಮಾಡ್ಕೊಂಡು ಹೋಗಿರ್ತಾರೆ. ಬೆದರುಗೊಂಬೆ ಇಡ್ತೀವಿ ಅದಿಲ್ಲ ನಾವು ಅದಕ್ಕೆ, ಅಥವಾ ಬೇಲಿ, ಕರೆಂಟಿಂದ ಬೇಲಿ ಹಾಕ್ತಾರೆ, ಸೋಲಾರ್ ಫೆನ್ಸಿಂಗ್, ಮುಟ್ಟಿದ್ರೆ ಶಾಕ್ ಹೊಡಿಬೇಕು. ಇದು ಕಲಿಯುಗದಲ್ಲಿ ಸಾಧನಗಳು ಬೇರೆ ಬೇರೆ ಇರ್ತಾವೆ. ಐ ಸ್ಟ್ರಾಂಗ್ಲಿ ಬಿಲೀವ್, ನಾನಂತೂ ಅತಿಯಾಗಿ ನಂಬೋದು ಶಕ್ತಿಯಲ್ಲಿ. ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಕೊಡೋ ಸಂಸ್ಕೃತಿ ಸರಿ ಹೋಗಲ್ಲ. ಅದು ಒಂದು ಹೊಡೆದ್ರೆ 2 ಹೊಡೆದು ಬರ್ಬೇಕು. ಯಾಕಂದ್ರೆ ನ್ಯಾಯ ವ್ಯವಸ್ಥೆಯಲ್ಲೂ ಕೂಡ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲೂ ಕೂಡ ಅದೇನದು, ಗೆದ್ದವನು ಸೋತವನು ಸತ್ತ. ಪೊಲೀಸ್ ಸ್ಟೇಷನ್ ಇತರೆ ಆಫರ್ಡೆಬಿಲಿಟಿ, ನಿಮಗೆ ಯಾರು ಗೊತ್ತದಾರ ಅನ್ನೋದ್ರ ಮೇಲೆ ನಿಮ್ಮ ಕೆಲಸಕ್ಕವು. ನಿಮ್ಗೆ ಯಾರು ಗೊತ್ತಿರ್ಬೇಕು, ಇಲ್ಲ ಅಂದ್ರೆ ನನ್ನಂಥವು ಯಾರು ಅಲ್ಲಿ ಮೇಲೆ ಕುಂತಿರ್ಬೇಕು.
ಯಾರಿಗೆ ಯಾರೂ ಇಲ್ಲವೋ ಅವ್ರ ಪರ ನಾನಿದ್ದೀನಿ ಅಂತ ಹೇಳೋನು ಠಾಣಾಧಿಕಾರಿ ಆಗಿದ್ರ ನಿಮ್ಮನ್ನು ಕರೆಸಿ ಕುಂದ್ರಿಸಿ FIR ಮಾಡ್ತಾರೆ. ದೊಡ್ಡವ್ರ ಕೆಲಸ ನಾವು ಓಡಾಡಿ ಮಾಡ್ತೇವೆ, ನಿಮ್ಗೆ ಗೊತ್ತಿರಲಿ. ವಿತ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್. ಯಾರು ದೊಡ್ಡವ್ರು ಫೋನ್ ಮಾಡಿದ್ರೆ, ಸಾಹೇಬ್ರ ಆಯ್ತು ನೀವು ಅಲ್ಲೇ ಇರ್ರಿ, ಅಲ್ಲೇ ಬಂದು ಸಿಗ್ನೇಚರ್ ತೊಗೊಳ್ತೀವಿ, ಕಳಿಸ್ಕೊಡ್ರಿ ಸರ. ಕಾಫಿ ತೊಗೊಳ್ತಾರ, ಟೀ ತೊಗೊಳ್ತಾರ, ಮನೆಗೆ ನಾವ ಕಳಿಸ್ತೀವಿ ಅಂತ ಹೇಳ್ತೀವಿ. ಅದ ಯಾರ ಹರ್ಕಂಗಿ ದೋತ್ರ ತಲೆ ಮೇಲೆ ಟೊಪಿಗೆ ಇಟ್ಕೊಂಡು ಬಂದ್ರ, ನಿಲ್ಲಲ್ಲ ಸಾಹೇಬ್ರ ಊಟ ಮಾಡಕತ್ತಾರ, ಸಾಹೇಬ್ರ ಮೀಟಿಂಗ್ ಹೋಗ್ಯಾರ, ಮುಗಿತವ ಜೈ ಕರ್ನಾಟಕ ಹೋದವ 20 ದಿವಸ ಅಡ್ಡಾಡಿರ್ತಾನ ಒಂದು FIR ದಾಖಲು ಮಾಡಲಿಕ್ಕೆ. ಹಾಗಾಗದೆ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ನಮಗಾರೂ ಬಂದು ಈ ಹಕ್ಕುಗಳಂತ ಕೊಡಲ್ಲ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಬೇಕು. ಅದಕ್ಕಾದ್ರೂ ಕಾನೂನನ್ನು ಓದ್ಕೋಬೇಕು. ಪೊಲೀಸ್ ಸ್ಟೇಷನ್ ಅಂದ್ರೇನು, ತಹಸೀಲ್ದಾರ್ ಆಫೀಸ್ ಅಂದ್ರೇನು, ಅಗ್ರಿಕಲ್ಚರ್ ಆಫೀಸರ್ ಅಂದ್ರೇನು, ಹಾರ್ಟಿಕಲ್ಚರ್ ಆಫೀಸರ್ ಅಂದ್ರೇನು, ಒಬ್ಬ PDO ಕರ್ತವ್ಯ ಏನು, ಸಿಟಿ ಮುನ್ಸಿಪಾಲಿಟಿ ಚೀಫ್ ಮುನ್ಸಿಪಲ್ ಆಫೀಸರ್ ತೆರೆದಾಳದ ಅವ್ರ ಕರ್ತವ್ಯಗಳೇನು, ಹೆಲ್ತ್ ಆಫೀಸರ್ ಅವ್ರ ಕರ್ತವ್ಯಗಳೇನು, ಔಷಧಿಗಳನ್ನು ಎಷ್ಟು ದಿವಸಕ್ಕೆ ಅವ್ರು ಸಿಂಪಡಿಸ್ಬೇಕು, ಕರ ಕಂದಾಯ ಎಷ್ಟಕ್ಕೆ ಅವ್ನು ಮಾಡ್ಕೋಬೇಕು, ಹದ್ಬಸ್ತು ಊರಿಂದು. ನಾನು ಸ್ವಂತ ಸ್ಕೆಚ್ಚನ್ನು ನಾನೇ ಅಪ್ಲೈ ಮಾಡಿದರೆ ನನ್ನ ತಮ್ಮ ನಂದು ಇಬ್ಬಾಗ ಆಗಬೇಕು. ಹೊಸ ಕಾನೂನುಗಳನ್ನು ತಿಳ್ಕೋಬೇಕು. ಪೂಜ್ಯರು ಹೇಳಿದಾಗೆ ಬರೀ ಸಿನಿಮಾ ಕ್ರಿಕೆಟ್ ನೋಡೋದಲ್ಲ, ಮೊದಲು ಬದುಕನ್ನು ಕಟ್ಕೋಬೇಕು. ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ತಾಯಿ ಚೆನ್ನಾಗಿರ್ಬೇಕು, ನನ್ನ ಮನೆಯಲ್ಲಿ 2 ಥರದ ಪಲ್ಯ ಮಾಡ್ಬೇಕು, 1 ಥರದ ಸ್ವೀಟ್ ಇರ್ಬೇಕು. ಜಾತ್ರೆಗೆ ಹೋಳಿಗೆ ತೊಗೊಂಬರ್ಬೇಕಂದ್ರೆ ನಮ್ಮ ಅವ್ಗೆ ನಾನು ಬರೋಬ್ಬರ ಹೇಳ್ಬೇಕು, ತೊಗೊಂಡು ಹೋಗುವ ಇನ್ನೊಂದು 10 ಹೋಳಿಗೆ ಎಕ್ಸ್ಟ್ರಾ, ಪರವಾಗಿಲ್ಲ ನಾನು ದುಡಿತೀನಿ ಅಂತ ಹೇಳ್ಬೇಕು. ಯಾರಾದರೂ ಏನಾದರೂ ಕೇಳಕ್ಕೆ ಬಂದ್ರೆ ಆ ದಾಸೋಹ ಮಾಡಲಿಕ್ಕೆ ಕೈ ಹಿಂಗೆ ಹೋಗ್ಬೇಕು. 10 ರೂಪಾಯಿ ಕೊಡ್ರಿ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಹಂಗೆ ಬೇಕಂದ್ರೆ ರೊಕ್ಕ ಬೇಕಲ್ಲ. ಬರೀ ಪುಸ್ತಕ ಇದ್ದರೆ ಸಾಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ಎಲ್ಲಿವರೆಗೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಅಲ್ಲಿವರೆಗೂ ಇದು ಕೇವಲ ಪೇಪರ್ ಸ್ವಾತಂತ್ರ್ಯ, ಹಾಳೆ ಮೇಲಿರೋ ಸ್ವಾತಂತ್ರ್ಯ ಅಂತ. ನಾನು ಆ ಸ್ವಾತಂತ್ರ್ಯ ಸಿಗದಿರುವ ಸಾವಿರಾರು ಜನರ ಜೊತೆ ಮಾತನಾಡಿದ್ದೀನಿ. ಆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗದಿರುವವರು ಬಹಳಷ್ಟು ಜನ ದೌರ್ಜನ್ಯಕ್ಕೊಳಗಾಗೋದನ್ನು ನಾನು ಕಂಡಿದ್ದೀನಿ. ಅವರೆಲ್ಲರಿಗಾಗಿ ನಾನು ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಮಲ್ಲಿ ಪ್ರಶ್ನಿಸುವ ಗುಣ ಬರಬೇಕು. ಹಾಗಾದರೆ ನಿಮ್ಮ ಮನೆಯಲ್ಲಿ ಮೊದಲು ಕ್ರಾಂತಿ ಆರಂಭ ಆಗುತ್ತೆ, ಕಲ್ಯಾಣದ ಕ್ರಾಂತಿ. ಹಾಗಾದರೆ ನಿಮ್ಮ ಮನೆಯಲ್ಲಿ ಒಂದು ಅನುಭವ ಮಂಟಪ ಹುಟ್ಕೊಳ್ಳುತ್ತೆ. ಹಾಗಾದರೆ ಸಮಾಜದ ಕನಸನ್ನು ಕಾಣುವ ಒಬ್ಬ ಆಯ್ದಕ್ಕಿ ಲಕ್ಕಮ್ಮ, ಡೋಹರ ಕಕ್ಕಯ್ಯ, ಅಲ್ಲಮ ಪ್ರಭು, ಶೂನ್ಯ ಸಿಂಹಾಧೀಶನ ಹೆಂಗವರ ಆ ಪಟ್ಟವನ್ನು ವಹಿಸಿಕೊಂಡು ಸಾವಿರಾರು ಜನರಿಗೆ ದಾಸೋಹವನ್ನು ಮಾಡಿದ್ರು. ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಅಕ್ಕ ತಂಗಿರಿಗೆ ದಾಸೋಹ, ಆಕಿನ ಪಂಚಮಿ ಕರೆದು ಒಂದು ಸೀರೆ ಕೊಡಾಕ ಒಬ್ಬ ಅಣ್ಣ ತಯಾರಕ್ಕನ, ಆಕೆ ತುಂಬು ಗರ್ಭಿಣಿ ಆದ್ರೆ ಸೀಮಂತ ಮಾಡ್ಬೇಕಾದ್ರೆ ಬಿಂದಾಸಾಗಿ ಇಡೀ ಊರಿಗೆ ಕೊಡ್ತಾರಲ್ಲ, ಬುಟ್ಟಿ ಕೊಡ್ತಾರಲ್ರಿ, ನಮ್ಮ ಊರಾಗ ಕೊಡ್ತಾರ. ಬಾಣಂತನಕ್ಕೆ ಬಂದಾಗ, ಸೀಮಂತ ಮಾಡಿದಾಗ, ಅವ್ರಿಗೆ ಸೀರೆ ಮಾಡಿದಾಗ ಅವಾಗ ಕೊಡೋಕ್ಕೊಬ್ಬ ಅಣ್ಣ ಅಥವಾ ತಮ್ಮ ಹುಟ್ಕೊಳ್ತಾನ. ಅದನ್ನು ಬಿಟ್ಟು ಎಲ್ಲಿವರೆಗೆ ನಾವು ನಮ್ಮ ಬದುಕಿಗಾಗಿ ಇತರರ ಮುಂದೆ ಹೋಗಿ ಭಿಕ್ಷೆ ಬೇಡ್ತೀವೋ ಅಥವಾ ಸಹಾಯವನ್ನು ಕೋರುವ ಪರಿಸ್ಥಿತಿ ನಮ್ಮ ತಾತಂದು ಇತ್ತು, ನಂದು ಇದೆ ಅಂತಂದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಸೌಲಭ್ಯಗಳನ್ನು ನಾವು ಪಡೆದಿಲ್ಲ. ಶರಣರ ವಚನಗಳಿಂದ ನಾವೇನನ್ನೂ ಕಲ್ತಿಲ್ಲ. ಕಾಯಕವೇ ಕೈಲಾಸ ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ ಅಂತಾನೆ ಅರ್ಥ. ಸೊ ಹಾಗಾಗಿ ಅಂದು ಆ ಶರಣರು ಕಂಡ ಕನಸನ್ನು ಇಂದು ಮಹಾನ್ ಸ್ವಾಮೀಜಿಗಳು, ನಾನು ಬರಲಿಕ್ಕೆ ಕಾರಣ ಪರಮ ಪೂಜ್ಯರು ರಾಜೇಶ್ ಪದೇ ಪದೇ ಕೇಳಿದೆ, ವೈ ಯು ವಾಂಟ್ ಮೀ ದ್ಯಾಟ್, ನಾನು ಯಾಕೆ ಬರಬೇಕು? ವಿಲಿಯಂ ವರ್ಡ್ಸ್ವರ್ತ್ ಅಕ್ಕ ಮಹಾದೇವಿ ವಚನಗಳ ಬಗ್ಗೆ ಇಂಗ್ಲೀಷ್ ಲಿಟ್ರೇಚರ್ PhD ಮಾಡವ್ರೆ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವ್ರ ಮಾತು ಕೇಳಿ, ನಿಮ್ಮ ಮಾತು ಕೇಳ ಪುಣ್ಯ ನಂದಾಗೈತ್ರಿ ಅಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವ್ರ ಬಗ್ಗೆ ಹೇಳಾರಂತ. ಅಲ್ಲಿ ಅವ್ರ ಗ್ರೇಟ್ನೆಸ್ಸು ಇದೆ, ಅವರ ಪರಮ ಶ್ರೇಷ್ಠತೆ ಇದೆ, ಇವ್ರದ್ದು ಐತಿ. ನಡೆದಾಡೋ ದೇವರು, ಮಾತಾಡೋ ಮಹಾದೇವ ನನ್ನ ಪಾಲಿಗಂತೂ ಬಹಳಷ್ಟು ಜನ ಇದ್ದಾರೆ. ಆದರೆ
ಸೂರ್ಯ ಚಂದ್ರ ಒಬ್ಬೊಬ್ಬರೇ ಇರ್ತಾರೆ. ನಮ್ಮ ಮುಂದೆನೇ ನಡೆದಾಡಿ ಒಂದೊಂದೇ ಕಥೆಗಳ ಮೂಲಕ ಬದುಕನ್ನು ಕಟ್ಟಿಕೊಟ್ರಲ್ಲ ಆ ಪುಣ್ಯಾತ್ಮ. ಅವ್ರ ಬಗ್ಗೆ ಹಂಗೆ ಹೇಳ್ತಿದ್ರ. PhD ಮಾಡವ್ರ. ಶೂನ್ಯ ಆರ್ಗನೈಸೇಷನ್ ಅಂತ ಆರಂಭ ಮಾಡಿ ಲಕ್ಷ ರುದ್ರಾಕ್ಷಿಯನ್ನು ಕೊಟ್ಟವ್ರ. ಇದೇನಿದು ದುಷ್ಟ ಚಟಗಳ ಭಿಕ್ಷೆ, ಸದ್ವಿಚಾರಗಳ ದೀಕ್ಷೆ ಅಂತ ಹೊರಟಿದಾರ, ಸದ್ಗುಣಗಳ ದೀಕ್ಷೆ ಅಂತ. ಗ್ರೇಟ್. ಹಂಗಾರೆ ನಾನು ನೋಡೋಕ್ಕಾದರೂ ಬರ್ಬೇಕು, ಅವ್ರು ನೋಡೋಕ್ಕಾದರೂ ಬರ್ಬೇಕು. ಕೆಲವೊಂದು ಕಡೆ ಹೋದ್ರೆ ಪಾದಸ್ಪರ್ಶ ಅದರಿಂದ ನಾವು ಭಾಳ ಕಲಿಯೋದಿರ್ತೈತಿ. ಏನ್ರಿ ಒಂದು ವೇಳೆ ನಮಗೊಬ್ಬ ಬಸವಣ್ಣನ ರೂಪದ ರವೀಂದ್ರ ಆರ್ ಪಟ್ಟಣ ಸಿಗದ ಹೋಗಿದ್ರ, 4 ಜನ ಯಾರೋ ಒಬ್ರು ಪ್ಯಾಂಟ್ ಕೊಟ್ಟರು, ಯಾರೋ ಒಬ್ರು ಶರ್ಟ್ ಕೊಟ್ಟರು, ಯಾರೋ ಒಬ್ರು ಫೀಸ್ ಕಟ್ಟಿದ್ರು, ಯಾರೋ ಒಬ್ರು ಪುಸ್ತಕ ಕೊಟ್ಟರು, ಅವರಿಂದ ಬಂದು ನಿಂತೀವಿ ನಾವು. ಇಲ್ಲಾಂದ್ರೆ ಯಾವ ಗಿಡದ ತಪ್ಪಲ ನಾವೆಲ್ಲ ಎಲ್ಲ ಆ ಪುಣ್ಯಾತ್ಮರ ದಾನ, ಅವ್ರು ನೀಡಿದ ಭಿಕ್ಷೆಯ ಪ್ರತಿಫಲ ನಾವು. ಅಂಥ ಪುಣ್ಯಾತ್ಮರ ಮಾತುಗಳನ್ನು ಕೇಳಿ ಅವರಿಂದ ತಗೊಳ್ಳೋದು. ನಂದೇನೂ ಇಲ್ಲ, ಹೊಟ್ಟೆಂದ ಬಾಯಂದೆಲ್ಲ ಹೊರಗಾಕ್ತೇನೆ. ಯಾಕೆ ಹೊರಗಾಕ್ತೀನಿ? ಯಾರು 4 ಜನ, 4 ಹುಡುಗರು ಬದುಕಿನಲ್ಲಿ ರವಿಚಂದ್ರನ್ ಅವ್ರು ಅವನು ವೀಟರ್ ಆಗಿದ್ದಂತ, ಅವನು ಪೇಪರ್ ಬಾಯ್ ಆಗಿದ್ದಂತ, ಅವ ಕನ್ಸ್ಟ್ರಕ್ಷನ್ ಕೆಲಸ, ಪುತ್ತೂರು ಹೋಗಿದ್ದಂತ, ಕಾಪಿ ಸೀಮೆ ಹೋಗಿದ್ದಂತ, ಕಬ್ಬು ಕಡೆ ಗ್ಯಾಂಗ್ನಾಗೆ ಇದ್ದಂತ ಆ ಮನುಷ್ಯ 22ನೇ ವಯಸ್ಸಿಗೆ ಡಿಗ್ರಿ ಮುಗಿದ ತಕ್ಷಣವೇ IPS ಅಧಿಕಾರಿಯಾಗಿ 16 ವರ್ಷಗಳ ತಲೆ ಮೇಲೆ ಮಾಸ್ ಹಾರಿಲ್ಲ, 39 ವರ್ಷದ ಒಳಗಾಗಿನೇ DIG ಆಗಿ ಆ ಎಲ್ಲ ಊರ ಕಡೆ ಹೋಗಿ ಆ ಹುಡುಗರಲ್ಲಿ ಬೀಜ, ಕ್ರಾಂತಿ, ಜ್ಞಾನ, ವಿವೇಕ, ಆ ಸ್ವಾಭಿಮಾನ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಸಮಾನತೆ ಇದ್ರ ಬೀಜಗಳನ್ನು ಆ ವ್ಯಕ್ತಿ ಬಿತ್ತದಾದ್ರ ನಾನ್ಯಾಕೆ ಆಗಬಾರ್ದು, ನಾನು ಒಂದು ಕೈ ನೋಡ್ತೀನಿ ಅಂತ ಜೀವನ ಆರಂಭ ಮಾಡಿ ಆಗಲಿ, PDO ಆಗಲಿ, ತಹಸೀಲ್ದಾರ್ ಆಗಲಿ, ತನ್ನ ಬದುಕಿನೊಳಗೆ 10 ಜನರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ಆದ ಅಂದ್ರೆ ಸಾಕಪ್ಪ. ಅದಕ್ಕೆ ನೋಡ್ರಪ್ಪ, ನಾವು ಬೀದರಿಂದ ಈ ಕಡೆ ತೇಲ್ಸಂಗ, ಕಾಗವಾಡ, ತೆರದಾಳ, ಮೈಸೂರು, ಯಳಂದೂರು, ಬಿಜಾಪುರದ ಮಠ ಅಡ್ಡಾಡೋದು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಋಣ ಐತಿ ನನ್ನ ಮೇಲೆ, ಭಾಳ ಜನರ ಋಣ ಐತಿ. ಇಡೀ ಸಮಾಜ ಕೊಟ್ಟದನ್ನು ಪಡಿ ವಾಪಸ್ ಕೊಡ್ಬೇಕು. ಅದನ್ನು ತೀರ್ಸೋಕೆ ತೀರ್ಸೋದು ಹೆಂಗ? ನನಗೆ ಯಾರೋ ಒಬ್ಬರು ಸಿದ್ದೇಶ್ವರ ಅಪ್ಪ ಅವರು ಹುಲ್ಕೋಟೆಗೆ ಮಾಡಿದ ಭಾಷಣ ಕೇಳಿದೆ ಒಂದಿನ, PUC ಸೆಕೆಂಡ್ ಇಯರ್. ನಾನು SLC ಇದ್ದಾಗ ರವೀಂದ್ರ ಆರ್ ಪಟ್ಟಣ ಮಾತು ಕೇಳಿದೆ, ಸಾಹೇಬ್ರದ. ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳ ಮಾತು ಕೇಳಿದೆ, ನಿಜಗುಣಾನಂದ ಸ್ವಾಮೀಜಿಗಳ ಮಾತುಗಳನ್ನು ಕೇಳಿದೆ. ಅವ್ರು ಮಾಡೋದು ನೋಡಿದ್ರು, ಯಪ್ಪ ಇಂಥ ವಿಷಮಿತ ಸಮಾಜದಲ್ಲೂ ಒಬ್ಬರು ಬಸವಣ್ಣನ ವಚನಗಳನ್ನು ನಿತ್ಯ ಜೀವನದಲ್ಲಿ ಪಾಲಿಸೋರು ಅದಾರಲ್ಲ, ಅವ್ರ ಆಶೀರ್ವಾದ ಸಿಕ್ಕರೆ ಸಾಕಂತ ಬಂದು ಪಾದ ಮುಟ್ಟೋದು, ನಮಸ್ಕಾರ ಮಾಡೋದು. ನಾವು ಮತ್ತೆ ಇದು ನಮ್ಮದು ವರ್ಕ್ಶಾಪ್ಗೆ ಬಿಟ್ಟಂಗೆ ನಮ್ಮ ಗಾಡಿನ ಮತ್ತಿಲ್ಲಿ ರೀಚಾರ್ಜ್ ಆಗೋದು, ಮತ್ತು 3 ತಿಂಗಳು ನಡೆಸೋದು. ಸೊ ಇದಕ್ಕೆ ರಾಜೇಶ್ ಮತ್ತು ನಮ್ಮ ವಿವೇಕ್ ಒಳ್ಳೆಯ ಶಾಲೆ ಅವ್ರು ಹೇಳಿದಕ್ಕೆ ಬಂದಿದ್ದ. ತಂಗಿ ಮದುವೆ ಇರಲಿ, ತಮ್ಮನ ಮದುವೆ ಇರಲಿ, ಕಾಯಕ ಕೈಲಾಸ. ಇದು ನನ್ನ ಕಾಯಕ. ಏನೂ ಪ್ರತಿಫಲಾಪೇಕ್ಷೆ ಇಲ್ಲದೆ, ಏನನ್ನೂ ಬಯಸದೆ, ಯಾವ ಹೊಗಳಿಕೆ ತೆಗಳಿಕೆಗೂ ಕುಗ್ಗದೆ ತಗ್ಗದೆ, ಭಗವಂತ ನೀ ನದಿ ಮೇಲೆ ನೀನು ನೋಡಕತ್ತಿದೆ, ನಿನ್ನ ಕೈಯೊಳಗೆ ನಾ ಸಾಧನ ಹೆಂಗಾದರೂ ಉಪಯೋಗ ಮಾಡ, ಒಳ್ಳೇದಕ್ಕೆ ಉಪಯೋಗ ಮಾಡ. ತಪ್ಪುಗಳೇನಾದರೂ ಆಗಿದ್ರೆ ನನ್ನಿಂದ ಆಗೈತಿ, ಒಳ್ಳೇದೇನಾದರೂ ಆಗಿದ್ರೆ ನಿನ್ನಿಂದ ಆಗೈತಿ. ಎಲ್ಲರನ್ನೂ ಸಮಾನವಾಗಿ ನೋಡೋ ದೃಷ್ಟಿ ಕೊಡು ಅಂತ ಕೇಳೋದಕ್ಕೆ ಅಲ್ಲಿಂದ ಇಲ್ಲಿ ಬಂದೆ. ತಮ್ಮನ್ನು ನೋಡ್ಲಿಕ್ಕೆ ಬಂದೆ. ಅಪ್ಪ ಅವರೇ, ತಮ್ಮ ಈ ಕೆಲಸ ಹೀಗೆ ಸಾಕ್ತಾ ಇರಲಿ. ನಾವು ಅಳಿಲು ಸೇವೆ ಪುರಾಣಗಳಿತ್ತೋ ಇಲ್ಲವೋ ಗೊತ್ತಿಲ್ಲ, ಮಹಾಕಾವ್ಯಗಳು ನಡೀತೋ ಇಲ್ಲವೋ, ಅದು ಪರಮ ಪೂಜ್ಯರಿಗೆ ಬಿಡೋಣ. ಆದರೆ ಅದರಿಂದ ಕಲೀಲಿಕ್ಕೇನಿದೆಯಲ್ಲ, ಆ ಅಳಿಲು ಸೇವೆ, ಅದನ್ನು ನಾವು ಮಾಡಲಿಕ್ಕೆ ಸದಾ ಸಿದ್ಧರಿರ್ತೀವಿ. ಧಾರಾವಾಹಿ, TV, ಸೋಷಿಯಲ್ ಮೀಡಿಯಾ ಬಂದಿರೋ ಕಾಲಕ್ಕೂ ಕೂಡ ಸಾವಿರಾರು ಜನ ಇಲ್ಲಿ, ಅದರಲ್ಲೂ ಹೆಚ್ಚು ತಾಯಂದಿರು ಬಂದು ಕುಳಿತಿದೆ ಅಂದರೆ ಅದು ತಮ್ಮ ವ್ಯಕ್ತಿತ್ವ. ಜನ ಹೇಳಿದ್ರಷ್ಟೇ ಕೇಳಂಗಿಲ್ಲ, ಮನುಷ್ಯನನ್ನು ನೋಡ್ತಾರೆ, ಅದನ್ನು ನೋಡಿ ನಡೀತಾರೆ. ಸೊ ತಮ್ಮ ವ್ಯಕ್ತಿತ್ವ ಕಾರಣ ನಾವು ಇದರಲ್ಲಿ ಭಾಗಿಯಾಗುವುದೇ ನಾನಂತೂ ಪುಣ್ಯ ಅಂತ ಭಾವಿಸ್ತೀನಿ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ರಾತ್ರಿ ಹೋಗಿ ಎಲ್ಲೋ ಒಂದು ಕೂತ್ಕೊಂಡು ಒಂದು ಸಿನಿಮಾ ನೋಡೋ ಬದಲು, ಯಾವುದೋ ಒಂದು ಕ್ಲಬ್ಬಲ್ಲಿ ಕೂತ್ಕೊಂಡು ಏನೋ ಮಾಡೋ ಬದಲು ತೆರದಾಳದಾಗ ಬಂದು ರಾತ್ರಿ ಕಳೆಯೋದು ನಮಗಿಷ್ಟ. ಇದು ನಮ್ಮ ಜೀವನ.
ಹೆಂಡತಿ ಮಕ್ಕಳನ್ನ ಕರ್ಕೊಂಡು ವೀಕೆಂಡ್ ಒಳಗೆ ಹೋಗೋದಕ್ಕಿಂತ ಹೋಗಿಲ್ಲ ನಾನು. ಅದು ನಾನೊಂದು ಹೇಳಿ ಮುಗಿಸ್ಬಿಡ್ತೇನೆ. ರವಿಚಂದ್ರನ್ ಅವ್ರ ಬಗ್ಗೆ ಭಾಳ ಮಿತ್ಗಳಿದ್ದಾವೆ, ಭಾಳ ಕಥೆಗಳಿದ್ದಾವೆ. ರವಿಚಂದ್ರನ್ ಅವ್ರು ಏನೂ ಅಲ್ಲ ರೀಪ, ಸೀದಾ ಸಾದಾ ಮನುಷ್ಯ, ದ್ಯಾಮಪ್ಪನ ಮಗ. ನೀಲ್ಗುಂದಕ್ಕೆ ಬಂದು ನೋಡ್ರಿ, ಗದಗ ಜಿಲ್ಲೆ ಹೆಂಗೈತೆ ಹಂಗೈತಿ. ನಾನು ಸೇವೆ ಸಲ್ಲಿಸಿದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಕೇಳ್ರಿ, ಹೌದಾ ನಂಗೆ ಕೆಲಸ ಮಾಡಿದ್ದೀನಿ, ನಾನು ಅವ್ನಿಗೆ ಎದಿಗೆ ಒದ್ದು ಕೆಲಸ ಮಾಡೀನಿ. ಒಂದು ಹೊಸ ಬೆಂಚ್ ಮಾರ್ಕ್ ಸೆಟ್ ಮಾಡಿ ಬಂದೀನಿ. ನ ಭೂತೋ ನ ಭವಿಷ್ಯತ್. ನಾನು ಮಾಡಿದಷ್ಟು ಜನಸಂಪರ್ಕ ಸಭೆಗಳನ್ನು ನಾನು ಅನ್ಬಾರ್ದು, ಭಗವಂತ ನನಗೆ ಮೂಲಕ ಮಾಡಿಸಿದ್ದ, ನಾನಲ್ಲ. ಒಬ್ಬ ಪೊಲೀಸ್ ಅಧೀಕ್ಷಕನಾಗಿ ನಾನು ಮಾಡಿದಷ್ಟು ದಲಿತ ಕೇರಿಗಳಿಗೆ ಭೇಟಿ, ದಲಿತ ಸಭೆ, ಫಿರ್ಯಾದಿದಾರರು ನೊಂದವರ ದಿನಾಚರಣೆ, ಜಾಗೃತಿ, ಕ್ರೈಮ್ ಡಿಟೆಕ್ಷನ್, ಹೈಯೆಸ್ಟ್, ಕಳ್ಳತನಗಳ ಪತ್ತೆ, ಅಕ್ರಮ ಚಟುವಟಿಕೆಗಳಿಗೆ ನಿಗ್ರಹ ಮಾಡಿದ್ದು, ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿದ್ದು, ರಜೆಗಳನ್ನು ತೆಗೆದುಕೊಳ್ಳದೆ ಹಗಲಿ ರಾತ್ರಿ ಕೆಲಸ ಮಾಡಿದ್ದು. ಸಾಧ್ಯ ಇಲ್ಲ. ಲೆಟ್ ದೇರ್ ಬಿ ಎ ಸ್ಟಡಿ. ಒಬ್ಬರು ಕಳಿಸ್ಲಿಕೊಳ್ಳಿ, ಯಾರನ್ನಾರ ಹೇಳ್ತಾರ ಮೈ ವರ್ಕ್, ನನ್ನ ಕೆಲಸ ಅದಕ್ಕೆ ಸಾಕ್ಷಿ ಐತಿ. ಬರೀ ಮಾತಲ್ಲ, ಮಾತು ನಾನು ಯಾವತ್ತೂ ಪ್ರಿಪೇರ್ ಆಗಂಗಿಲ್ಲ. ಏನೇನು ಬರ್ತು ಹೇಳ್ತಾ ಇರ್ತೀನಿ, ಹೇಳಬೇಕು ಅಂತ ಅನಿಸ್ತದೆ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಗಳಿಸಿರುವುದೆಲ್ಲ ಜನರ ಆಸ್ತಿ, ಪ್ರೀತಿ ಅಷ್ಟೇ. ಅದೇ ನಮ್ಮ ಇಂಜಿನ್ ಆಯಿಲ್, ಅದೇ ನಮ್ಮ ಪೆಟ್ರೋಲ್, ಡೀಸೆಲ್ ಎಲ್ಲ. ಕೆಂಪದಿನ ಅನ್ನೋ ಕಾರಣಕ್ಕೆ ಏನೋ ಹೇಳೋದು, ನಾನು ಎಲ್ಲೋ ಹೋಗಿ ಯಾರ್ದೋ ನಮಸ್ಕಾರ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಅದಕ್ಕೇನೋ ಹೇಳೋದು ಏನೂ ಇಲ್ಲ. ನನ್ನ ಕಾಯಕ, ನನ್ನ ಚರ್ಮ ಕಾಕಿ ಹಾಕಿ ಅದು ಹಾಕಿದ್ರೆ ಅದೊಂದು ಗತ್ತ ಬೇರೆ. ಪೊಲೀಸರಂದ್ರೆ ನಿಮ್ಗೆ ಎಷ್ಟು ಶಕ್ತಿ ಐತಂದ್ರೆ, ನಮ್ಮ ಐಗಳಿ ಸಾಹೇಬನ್ನ ಮನಸ್ಸು ಮಾಡಿದ್ದು ಅನ್ಕೊಳ್ರಿ, ತೆರದಾಳನ ಅದ್ಭುತ ಮಾಡಿ ಬಿಸಾಕ್ಬೋದು. ಪೊಲೀಸ್ ಇಲಾಖೆ ಜನರ ಮಟ್ಟಿಗೆ ಇನ್ನೂ ಮುಟ್ಟೇ ಇಲ್ಲ. ಪ್ರತಿ ಮನೆ ಅದ ಜನರು ಯಾರು ನೋವಂತ ಬಂದ್ರೆ ಸಾಕು, ನಾವು ಕರಿಗೆ ಬಿಡ್ತೀವಿ. ಅದಷ್ಟೇ ನಮಗೆ ಗೊತ್ತಿರೋದು. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಹುಡುಗರು ಯಾರು ಓದ್ತೀವಿ ಅಂದರೆ ಸಹಾಯ ಮಾಡ್ತೀವಿ, ದಟ್ಸ್ ಆಲ್. ಸೊ ಆ ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯಿಂದ ನಾನು ಬಂದಿದ್ದೀನಿ. ಅಣ್ಣ ಬಸವಣ್ಣ, ಬುದ್ಧ, ಬಾಬಾ ಸಾಹೇಬರು ಇವು ನಮಗೆ ತಲೆ ಕೆಡಿಸವು, ಅವ್ರ ಪುಸ್ತಕ. ಅದನ್ನು ಎಲ್ಲರ ಕಡೆ ಹೇಳ್ಕೊತ ಬರ್ತೀವಿ, ದಟ್ಸ್ ಆಲ್. ಸೊ ಆ ಕಾರಣಕ್ಕಾಗಿ ಇಲ್ಲಿ ನಮ್ಮನ್ನು ಕರೆದು 4 ಅನಿಸಿಕೆಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪದೇ ಪದೇ ನಾನು ಅದಕ್ಕೆ ಚಿರಋಣಿ ಅಪ್ಪ ಅವರೇ. ಮತ್ತೆ ಬರ್ತಾ ಇರ್ತೀವಿ. ಈ ಭಾಗದ ಯುವಕರು ಚೆನ್ನಾಗಿ ಓದಿ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಅಣ್ಣ ಬಸವಣ್ಣನವರು ವಚನಕಾರರು ಹೇಳಿದ ವಚನಗಳನ್ನು ನಿಜ ಜೀವನದಲ್ಲಿ ಪಾಲಿಸುವಂತಾಗಲಿ. ಆ ಸ್ವಾಭಿಮಾನ, ಆ ಶ್ರದ್ಧೆ ತಮ್ಮಲ್ಲಿ ಒಡಮೂಡಲಿ. ಬರೀ ಆರಾಧನೆಗೆ, ಪೂಜೆಗೆ ವಚನಕಾರರು ಸೀಮಿತ ಅಲ್ಲ, ಅವರು ಅದನ್ನು ಯಾವತ್ತೂ ಬಯಸಿಲ್ಲ. ಆ ಡಾಂಬಿಕತೆ, ಅಂಧಶ್ರದ್ಧೆ, ಪ್ರಶ್ನಿಸದೆ ಒಪ್ಪಿಕೊಳ್ಳುವುದನ್ನು ಯಾವ ಮಹಾತ್ಮನೂ ಹೇಳಿಕೊಡಲಿಲ್ಲ. ಪ್ರಶ್ನಿಸಿ ಒಪ್ಪಿಕೊಳ್ಳಿ, ಹೇಳಿದ್ದನ್ನು ನಿತ್ಯ ಜೀವನದಲ್ಲಿ ಪಾಲಿಸಿ. ಇಲ್ಲಿ ಎಲ್ಲವೂ ಎಲ್ಲರಿಗಿರಲಿ, ಸರ್ವರೂ ಸಮಾನರು ಅನ್ನೋದನ್ನು ಅವರು ತಮ್ಮ ನಿತ್ಯ ಜೀವನದ ಮೂಲಕ ತೋರಿಸಿಕೊಟ್ಟವರು. ಹಾಗಾಗಲಿ ಅಂಥ ಒಂದು ಆರಂಭ, ತೆರದಾಳದ ಅಲ್ಲಮ ಪ್ರಭುಗಳ ಈ ದೇವಸ್ಥಾನದ ಲೋಕಾರ್ಪಣೆ ನಿಜಾರ್ಥದಲ್ಲಿ ಹಾಗೆ ಆರಂಭ ಆಗಲಿ. ಪರಮ ಪೂಜ್ಯರು ಶ್ರೀಗಳು ನಿಮಗೆ ಸಿಕ್ಕಿರುವುದೇ ನಿಮ್ಮ ಅದೃಷ್ಟ. ಎಲ್ಲರಿಗೂ ಸಿಗಲ್ಲ. ಭಿಕ್ಷೆ ಬೇರೆ ಬೇರೆ ಬೇಡುವ ಪದ್ಧತಿಗಳಿದೆ. ಇಲ್ಲಿ ದುಶ್ಚಟಗಳನ್ನು ಭಿಕ್ಷೆ ಬೇಡ್ತಿದ್ದಾರೆ. ದೀಕ್ಷೆ ಬೇರೆ ಬೇರೆ ರೀತಿ ಕೊಡ್ತಾರೆ. ಅವರು ಸದ್ಗುಣಗಳ ದೀಕ್ಷೆಗಳನ್ನು ಕೊಡಕತ್ತಾರ. ರೈತ ಸಮಾವೇಶ, ಮಹಿಳಾ ಸಮಾವೇಶ, ಸಣ್ಣ ಪುಟ್ಟ ಕಥೆಗಳನ್ನು ನಿಮಗೆ ಬಳುವಳಿಯಾಗಿ ಆಶೀರ್ವಾದದ ರೂಪದಲ್ಲಿ ಕೊಡಕತ್ತಾರ. ಅವರು ಬಯಸ್ತಾ ಇರೋದು ನಿಜವಾಗಿಯೂ ಕೂಡ ಆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಕಂಡು ಅರ್ಧ ಆಗಿರುವ ಆ ಕನಸನ್ನು ಪೂರ್ಣಗೊಳಿಸೋದು. ಐ ರಿಪೀಟ್, ಅಣ್ಣ ಬಸವಣ್ಣ ಕಂಡ ಕನಸೇನು ಅರ್ಧ ಆಗಿದೆಯೋ, ಅರ್ಧಕ್ಕೆ ನಿಂತು ಹೋಗಿದೆಯೋ, ಅದನ್ನು ಸಾಕಾರಗೊಳಿಸಲಿಕ್ಕೆ ಅವರು ಬಯಸ್ತಿದ್ದಾರೆ. ಈ ಅವರು ಎಳಿತಾ ಇರೋ ಮಹತ್ತಾದ ತೇರು, ದೊಡ್ಡ ತೇರು, ಒಬ್ಬರಿಂದ ಎಳೆಯೋಕ್ಕಾಗಲ್ಲ. ಅದರಲ್ಲಿ ಎಲ್ಲರೂ ನಾವು ಭಾಗಿಯಾಗುವುದೇ ನಮ್ಮ ಜೀವನದ ಉದ್ದೇಶ ಆಗಿರಲಿ ಅಂತ ಹರಸ್ತಾ, ಪರಮ ಪೂಜ್ಯರು ಕರೆಸಿದ್ದಕ್ಕೆ ಇನ್ನೊಂದು ಸಾರಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಇನ್ನೊಂದು ಸಾರಿ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಒಳ್ಳೆಯದಾಗಲಿ.